Hi my dear students, welcome back to my class. Hope everyone are fine. So, ಇವತ್ತಿನ ಸ್ಕೋರಿಂಗ್ ಪ್ಯಾಕೇಜಿನ ಕಾನ್ಸೆಪ್ಟ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಸೊ ನಿಮ್ಮ ಬ್ಲೂ ಪ್ರಿಂಟ್ನ ಪ್ರಕಾರ ಆಸ್ ಪರ್ ದ ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಈ ಲೆಸನ್ಗೆ 4 ಮಾರ್ಕ್ಸ್ ಇದೆ. ನೀವು 4 to 5 ಮಾರ್ಕ್ಸ್ನ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ 100% ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ಸೋ ದ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಎರಡೂ ಕೂಡ ಫೆಬ್ರವರಿ ಮಂತಲ್ಲಿದೆ. ಸೊ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ರೀತಿ ಸಾಕಷ್ಟು ಸ್ಕೋರಿಂಗ್ ಪ್ಯಾಕೇಜಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾಳಿನ ವಿಡಿಯೋದಲ್ಲಿ ಅಂದರೆ 6th of February ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ನಲ್ಲಿ ಸೊ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಮಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ 40 ಮಾರ್ಕ್ಸ್ಗೆ 3 ಸೆಟ್ ಆಫ್ ಕ್ವೆಶನ್ ಪೇಪರ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಟು ಪ್ರಾಕ್ಟೀಸ್ ಇಟ್. ಸೊ ಅದರಲ್ಲಿ ಬರುವಂಥ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಕ್ವೆಶನ್ ಪೇಪರ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಟು ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ವಿಸಿಟಿಂಗ್ ಮೈ ಚಾನಲ್ ಫಾರ್ ದ ಫಸ್ಟ್ ಟೈಮ್, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಸೊ ಈ ಲೆಸನಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳುವ ಕ್ವೆಶನ್ಸ್ ಅಂದರೆ ಕಾನ್ಸೆಪ್ಟ್ ಗೊತ್ತಿರಬೇಕು. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವುದೇ ಕ್ವೆಶನ್ಗಾದರೂ ನೀವು 100% ಆನ್ಸರ್ ಮಾಡುವಂಥ ಎಬಿಲಿಟಿ ನಿಮಗೆ ಬರುತ್ತೆ. ಸೊ ಕ್ವೆಶನ್ ಮಾತ್ರ ಓದಿದ್ರೆ ನೀವು ಫಿಕ್ಸ್ ಆಗಿಬಿಡ್ತೀರಾ, ಆ ಕ್ವೆಶನ್ಗೆ ಆನ್ಸರ್ ಮಾತ್ರ ಬರೀತೀರಾ. ಸೊ ಡೂ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಎಕ್ಸ್ಪ್ಲೇನಿಂಗ್ ದ ಕಾನ್ಸೆಪ್ಟ್ ಇನ್ ಆಲ್ ದ ಸ್ಕೋರಿಂಗ್ ಪ್ಯಾಕೇಜಸ್. ಓಕೆ, ಸೊ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನೀವು ರೀಪ್ರೊಡಕ್ಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಬೇಕು. ದೆನ್ DNA ಕಾಪಿಂಗ್ ಆ್ಯಂಡ್ ವೇರಿಯೇಷನ್ ಬಗ್ಗೆ ತಿಳ್ಕೊಳ್ಬೇಕು. ಬಿಕಾಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಈ ಒಂದು ಲೆಸನಲ್ಲಿ ಬರುವಂಥ ಡಯಾಗ್ರಾಮ್ ಹೈಬಿಸ್ಕಸ್ ಅಂದರೆ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಫ್ಲವರ್ ಆ್ಯಂಡ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಈ ಡಯಾಗ್ರಾಮ್ಸ್ ಎಲ್ಲ ತುಂಬ ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ ಆ್ಯಂಡ್ ನೀವು ತುಂಬ ಸಿಂಪಲಾಗಿ ಬರೆದ್ಬಿಡ್ತೀರಾ ಕೂಡ. ಬಟ್ ನಿಮಗೆ ಯಾವಾಗ DNA ಆ್ಯಂಡ್ ವೇರಿಯೇಷನ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ, ಯು ಡೆಫಿನೆಟ್ಲಿ ಫೀಲ್ ಬಿಟ್ ಡಿಫಿಕಲ್ಟ್. ಸೊ ಈ ಕಾನ್ಸೆಪ್ಟ್ನ ಫಸ್ಟ್ ಅರ್ಥ ಮಾಡ್ಕೊತಾ ಎಕ್ಸಾಮಿನಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳಿರುವ ಎಲ್ಲ ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ರೀಪ್ರೊಡಕ್ಷನ್ ಅಂದರೆ ಏನು? ಸಿ, ರೀಪ್ರೊಡಕ್ಷನ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್. ಇದೊಂದು ಪ್ರೋಸೆಸ್ ಆಗಿದೆ. ರೀಪ್ರೊಡಕ್ಷನ್ ಈಸ್ ಅ ಪ್ರೋಸೆಸ್. ಏನಾಗುತ್ತೆ ಇಲ್ಲಿ? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ದ ನ್ಯೂ ಇಂಡಿವಿಜುವಲ್ಸ್ ಆಫ್ ದೇರ್ ಓನ್ ಕೈಂಡ್. ಓನ್ ಕೈಂಡ್ ಯಾಕೆ? ಸಿ, ಹ್ಯೂಮನ್ಸ್ ಯಾವತ್ತೂ ಕೂಡ ಡಾಗ್ಸ್ಗೆ ರೀಪ್ರೊಡಕ್ಷನನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ವಿ ಆರ್ ನಾಟ್ ಏಬಲ್ ಟು ಗಿವ್ ರೀಪ್ರೊಡಕ್ಷನ್ ಟು ಸಮ್ ಎಲಿಫೆಂಟ್ಸ್, ಹೌದಲ್ವಾ? ಸೊ ದಟ್ ಈಸ್ ವೈ ವಿ ಆರ್ ಮೆನ್ಷನಿಂಗ್ ಇಟ್ ಈಸ್ ಆಫ್ ಇಟ್ಸ್ ಓನ್ ಕೈಂಡ್. ಹ್ಯೂಮನ್ಸ್ ಯಾವಾಗಲೂ ಹ್ಯೂಮನ್ಸ್ಗೆ ರೀಪ್ರೊಡಕ್ಷನನ್ನು ಕೊಡ್ತಾರೆ. ಸೊ ಅದೇ ರೀತಿ ಡಾಗ್ಸ್ಗೆ ಪಪ್ಪೀಸ್ಗೆ ಏನು, ಸೊ ಅದೇ ರೀತಿ ಡಾಗ್ಸ್ ಪಪ್ಪಿಗೆ ಸೊ ಅದೇ ರೀತಿ ಡಾಗ್ಸ್ ಪಪ್ಪೀಸ್ನ ರಿಪ್ರೊಡ್ಯೂಸ್ ಮಾಡುತ್ತೆ. ಎಲಿಫೆಂಟ್ ಅದರ ಒಂದು ಬೇಬಿ ಎಲಿಫೆಂಟನ್ನು ರಿಪ್ರೊಡ್ಯೂಸ್ ಮಾಡುತ್ತೆ. ಸೊ ರೀಪ್ರೊಡಕ್ಷನ್ ಈಸ್ ಬೇಸಿಕಲಿ ಎ ಪ್ರೋಸೆಸ್. ಏನಾಗುತ್ತೆ? ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಕೂಡ ನ್ಯೂ ಇಂಡಿವಿಜುವಲ್ಸ್, ಅದರೇ ಆದ ಓನ್ ಕೈಂಡ್ನ ನ್ಯೂ ಇಂಡಿವಿಜುವಲ್ಸನ್ನು ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, DNA ಕಾಪಿಯಿಂಗ್ ಇನ್ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಆಗಬೇಕಾದ್ರೆ ಪ್ರೀವಿಯಸ್ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನಲ್ಲಿ ನಾನು ಹೇಳಿದ್ದೀನಿ. ರೀಪ್ರೊಡಕ್ಷನ್ ಆಗುವಾಗ ಏನಾಗುತ್ತೆ? ಸಿ, ದರ್ ಇಸ್ ಅ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸ್ಪರ್ಮ್ ಏನಾಗುತ್ತೆ? ಎಗ್ ಜೊತೆ ಮೀಟ್ ಆಗುತ್ತೆ. ಇದನ್ನು ನಾವು ಫ್ಯೂಷನ್ ಅಂತ ಹೇಳ್ತೀವಿ. ಸೊ ರೀಪ್ರೊಡಕ್ಷನಲ್ಲಿ ಈ ಒಂದು ಫ್ಯೂಷನ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಆಫ್ ಇಟ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತೆ? DNA ಕಾಪಿ ಆಗುತ್ತೆ. ಅಂದರೆ ಈ ಏನು ಸ್ಪರ್ಮ್ ಮತ್ತು ಎಗ್ ಫ್ಯೂಸ್ ಆಗ್ತಿದೆ, ಇಟ್ ವಿಲ್ ಫಾರ್ಮ್ ಸ್ಪರ್ಮ್ ಆ್ಯಂಡ್ ಎಗ್ ಏನಾಗುತ್ತೆ? ಕಂಬೈನ್ ಆಗಿ, ಫ್ಯೂಸ್ ಅಂದರೆ ಕಂಬೈನ್ ಅಂತ ಅರ್ಥ, ಕಂಬೈನ್ ಆಗಿ ಒಂದು ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸೊ ಈಗ ಈ ಝೈಗೋಟ್ನಲ್ಲಿ ಏನಾಗುತ್ತೆ? DNA ಕಾಪಿಂಗ್ ಶುರುವಾಗುತ್ತೆ. ಸೊ DNA ಕಾಪಿ ಹೇಗಾಗುತ್ತೆ? ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. DNA ಕಾಪಿಯಿಂಗ್ ಅಂದರೆ ಏನು? ಸಿ, ಇಟ್ ಈಸ್ ಅ ಬೇಸಿಕ್ ಈವೆಂಟ್. ಸೊ ರೀಪ್ರೊಡಕ್ಷನಲ್ಲಿ ಆಗುವಂಥ ಒಂದು ಬೇಸಿಕ್ ಇವೆಂಟ್ ಇದಾಗಿದೆ. ಏನಾಗುತ್ತೆ ಇಲ್ಲಿ ಅಂದರೆ DNA ಕಾಪಿ ಆಗುತ್ತೆ. ಸೊ DNA ಎಲ್ಲಿರುತ್ತೆ? ಕ್ರೋಮೋಸೋಮಲ್ಲಿ. ನಾನು ನಿಮಗೆ ಹೇಳಿದೆ ಹೆರಿಡಿಟರಿ ಆ್ಯಂಡ್ ಎವಲ್ಯೂಷನ್ ಅನ್ನೋ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ DNA ಏನಾಗುತ್ತೆ? ಕ್ರೋಮೋಸೋಮಲ್ಲಿರುತ್ತೆ. ಸೊ ಅದು ಕೆಮಿಕಲ್ಸಿಂದ ಮಾಡಲ್ಪಟ್ಟಿದೆ. ಇಟ್ ಈಸ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್ ಕಾಲ್ಡ್ ಪ್ರೋಟೀನ್ಸ್.
ಸೊ ಇಲ್ಲೇನಾಗುತ್ತೆ, ಸೊ ಇಟ್ ಬಿಲ್ಡ್ ಕಾಪೀಸ್ ಆಫ್ ದೇರ್ ಓನ್ ಡಿ ಎನ್ ಎ ಏನಾಗುತ್ತೆ, ಕಾಪಿ ಆಗ್ತಾ ಆಗ್ತಾ ಅದರ ಓನ್ ಡಿ ಎನ್ ಎನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದು ಕ್ರಿಯೇಟ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಫಾದರಿಂದ ಒಂದು ಟ್ರೇಟನ್ನ ಕ್ಯಾರಿ ಮಾಡಿದೆ. ಟ್ರೇಟ್ ಅಂದರೆ ಏನು, ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಅದೇ ಲೆಸನಲ್ಲಿ, ಟ್ರೇಟ್ಸ್ ಆರ್ ನಥಿಂಗ್ ಬಟ್ ಕ್ಯಾರೆಕ್ಟರ್ಸ್ ಅಂತ. ನಿಮ್ಮ ಫಾದರಿಂದ ನಿಮಗೆ ಕರ್ಲಿ ಹೇರ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ಬೋದು, ಅಥವಾ ಬ್ಲ್ಯಾಕ್ ಕಲರ್ ಐಬಾಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ಬೋದು, ಇದೆಲ್ಲ ಕೂಡ ಕ್ಯಾರೆಕ್ಟರ್. ಓಕೆ, ಸೊ ಏನಾಗುತ್ತೆ, ಡಿ ಎನ್ ಎ ಕ್ಯಾರಿ ಮಾಡಿದಂಥ ಒಂದು ಟ್ರೇಟನ್ನ ಫಾದರಿಂದ ಹಾಗೂ ಮದರಿಂದ ಕ್ಯಾರಿ ಮಾಡಿದಂಥ ಒಂದು ಟ್ರೇಟನ್ನ ಏನು ಮಾಡುತ್ತೆ, ಕಾಪಿ ಮಾಡ್ತಾ ಹೋಗುತ್ತೆ. ಸೊ ಇದು ಕಾಪಿ ಮಾಡಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಎರರ್ಸ್ ಆಗುತ್ತೆ. ಕಾಪಿ ಆಗಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಎರರ್ಸ್ ಅಂದರೆ ಮೈನ್ಯೂಟ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ. ಸೊ ಆಗ ಏನಾಗುತ್ತೆ, ಇಟ್ ಶೋಸ್ ದ ವೇರಿಯೇಷನ್. ವೇರಿಯೇಷನ್ ಅಂದರೆ ಏನು, ಬದಲಾವಣೆ, ಚೇಂಜ್. ವಾಟ್ ಈಸ್ ದಿಸ್, ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಫಾದರ್ಗೆ ಕೂಡ ಕರ್ಲಿ ಹೇರ್ ಇದೆ, ಓಕೆರ್ಗೂ ಕೂಡ ಕರ್ಲಿ ಹೇರ್ ಇದೆ. ಓಕೆ, ಸೊ ಏನಾಗ್ತಿದೆ, ಫಾದರಿಂದ ಬಂದಂಥ ಜೀನ್ ಕರ್ಲಿ ಹೇರನ್ನ ಕೋಡ್ ಮಾಡ್ತಿರುತ್ತೆ, ಮದರಿಂದ ಬಂದಂಥ ಜೀನ್ ಈಗ ಕರ್ಲಿ ಹೇರನ್ನು ಕೋಡ್ ಮಾಡ್ತಿರುತ್ತೆ. ಬಟ್ ಡಿ ಎನ್ ಎ ಕಾಪಿ ಆಗಬೇಕಾದ್ರೆ ಏನಾಗುತ್ತೆ, ಯಾವುದೋ ಒಂದು ಎರರ್ ಆಗಿ ಏನಾಗುತ್ತೆ, ಹುಟ್ಟೋ ಮಗುನಲ್ಲಿ ಕರ್ಲಿ ಬದಲು ವೇವಿ ಹೇರ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ಬೋದು. ಸೊ ಈ ವೇವಿ ಹೇರ್ ಏನಾಗಿದೆ ಇಲ್ಲಿ, ಇಟ್ ಈಸ್ ದ ವೇರಿಯೇಷನ್. ಗೈಸ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ಯಾವುದೇ ಕ್ವೆಶನ್ಗೂ ಆನ್ಸರ್ ಮಾಡಬಹುದು. ಓಕೆ, ವೇರಿಯೇಷನ್ ಇಸ್ ನಥಿಂಗ್ ಬಟ್ ದ ನ್ಯೂ ಚೇಂಜ್. ಯಾರಲ್ಲಿ ಕಾಣ್ತೀವಿ, ಹುಟ್ಟುವ ಮಗುವಿನಲ್ಲಿ ಅಥವಾ ಆಫ್ ಸ್ಪ್ರಿಂಗ್ ಅಂತ ಹೇಳ್ತೀವಿ, ಪ್ರೋಜನಿನಲ್ಲಿ ನಾವು ನೋಡ್ತೀವಿ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಡಿ ಎನ್ ಎ ಕಾಪಿ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ, ಕೆಮಿಕಲ್ಸ್ ಕಾಪಿ ಆಗಬೇಕಾದ್ರೆ ಏನಾಗುತ್ತೆ, ಡ್ಯೂ ಟು ದ ಎರರ್ ವಿ ಕ್ಯಾನ್ ಸಿ ದ ವೇರಿಯೇಷನ್. ಎವ್ರಿ ಟೈಮ್ ಪ್ರತಿ ಜನ್ರೇಷನಲ್ಲೂ ನಾವು ವೇರಿಯೇಷನನ್ನು ನೋಡಬಹುದು. ಓಕೆ, ಸೊ ಅದರಿಂದ ಏನು ಹೇಳ್ತಾ ಇದ್ದೀವಿ, ಹೆನ್ಸ್ ಜನರೇಟೆಡ್ ಕಾಪಿ ಆಫ್ ಡಿ ಎನ್ ಎ ವಿಲ್ ಬಿ ಸಿಮಿಲರ್. ಸಿಮಿಲರ್ ಅಂದರೆ ಸ್ವಲ್ಪ ಹೊಂದಾಣಿಕೆ ಇರುತ್ತೆ, ಬಟ್ ನಾಟ್ ಐಡೆಂಟಿಕಲ್ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್, ಬಿಕಾಸ್ ಆಫ್ ದ ಡಿ ಎನ್ ಎ ಎರರ್. ಸೊ ಕಾಪಿ ಆಗಬೇಕಾದ್ರೆ ಏನಾಗುತ್ತೆ, ಡಿ ಎನ್ ಎ ಎರರ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಡಿ ಎನ್ ಎ ಕಾಪಿಯಿಂಗ್ ಇನ್ ರಿಪ್ರೊಡಕ್ಷನ್. ಎಕ್ಸಾಮಲ್ಲಿ ಕೇಳುವಂಥ ಮೋಸ್ಟ್ ಫ್ರೀಕ್ವೆಂಟ್ ಟಾಪಿಕ್ ನೋಡಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಿ ಎನ್ ಎ ಕಾಪಿಯಿಂಗ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಅಂತ ಕೇಳ್ತಾರೆ. ಅಂದರೆ ರೀಪ್ರೊಡಕ್ಷನ್ ಆಗಬೇಕಾದ್ರೆ ಡಿ ಎನ್ ಎ ಏನಕ್ಕೋಸ್ಕರ ಕಾಪಿ ಆಗಬೇಕು, ಏನದರ ಇಂಪಾರ್ಟೆನ್ಸ್, ವಾಟ್ ಈಸ್ ದ ಇಂಪಾರ್ಟೆನ್ಸ್. ಡಿ ಎನ್ ಎ ಏನು ಮಾಡುತ್ತೆ ಅಂದರೆ, ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರಿಂಗ್ ದ ಕ್ಯಾರೆಕ್ಟರ್ಸ್. ಯಾರಿಂದ, ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸ್ಗೆ. ಸೊ ಪೇರೆಂಟ್ಸಿಂದ ತನ್ನ ಮಕ್ಕಳಿಗೆ, ಆಫ್ ಸ್ಪ್ರಿಂಗ್ ಅಥವಾ ಚೈಲ್ಡ್ಗೆ ಏನು ಮಾಡುತ್ತೆ, ಕ್ಯಾರೆಕ್ಟರ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್ ದ ಒನ್ ಇಂಪಾರ್ಟೆಂಟ್ ಅಡ್ವಾಂಟೇಜ್. ಸೆಕೆಂಡ್ ಏನು ಮಾಡುತ್ತೆ, ಇಟ್ ಮೇಂಟೈನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಡಿಫ್ರೆಂಟ್ ಜನ್ರೇಷನ್ ಆಫ್ ಸ್ಪೀಶೀಸ್. ಸೊ ಸ್ಪೀಶೀಸ್ ಅಂದರೆ ಏನು, ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ಸೊ ಈಗ ಹ್ಯೂಮನ್ಸ್ ಅಂದರೆ ಒಂದು ಗ್ರೂಪ್ ಆಫ್ ಸ್ಪೀಶೀಸ್, ಡಾಗ್ಸ್ ಆರ್ ಆಲ್ ಬಿಲಾಂಗ್ ಟು ಅನದರ್ ಗ್ರೂಪ್ ಆಫ್ ಸ್ಪೀಶೀಸ್, ಕೌಸ್ ಆರ್ ಆಲ್ ಬಿಲಾಂಗ್ ಟು ಒನ್ ಗ್ರೂಪ್ ಆಫ್ ಸ್ಪೀಶೀಸ್. ಯಾಕೆಂದರೆ ಅದಕ್ಕೆ ಅದರದೇ ಆದ ಫೀಚರ್ಸ್ ಇರುತ್ತೆ, ನಮಗೆ ನಮ್ಮದೇ ಆದ ಫೀಚರ್ಸ್ ಇರುತ್ತೆ. ಸೊ ಇಟ್ ಮೇಂಟೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಡಿಫ್ರೆಂಟ್ ಜನ್ರೇಷನ್ ಆಫ್ ಸ್ಪೀಶೀಸ್. ಸೊ ಕ್ಯಾರೆಕ್ಟರ್, ನಮ್ಮ ಬಾಡಿನಲ್ಲಿರುವಂಥ ಕ್ಯಾರೆಕ್ಟರ್ನೆಲ್ಲ ಮೇಂಟೈನ್ ಮಾಡುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಡಿ ಎನ್ ಎ. ನೆಕ್ಸ್ಟ್ ಏನು ಮಾಡುತ್ತೆ, ಸಿ ಇಟ್ ಪ್ರೊಡ್ಯೂಸಸ್ ದ ವೇರಿಯೇಷನ್. ನಾನು ನಿಮಗೆ ಹೇಳಿದೆ, ಡಿ ಎನ್ ಎ ಕಾಪಿ ಆಗಬೇಕಾದ್ರೆ ಎರರ್ ಆಗಿ ಏನಾಗುತ್ತೆ, ಹೊಸ ವೇರಿಯೇಷನ್ ಕೂಡ ಬರುತ್ತೆ. ವೇರಿಯೇಷನ್ ಇರೋದ್ರಿಂದನೇ ಏನು, ನಾವು ಅಂದರೆ ವಿ ಆಲ್ವೇಸ್ ಸೇ ದಟ್ ವಿ ಹ್ಯಾವ್ ಇವಾಲ್ವ್ಡ್ ಫ್ರಮ್ ಚಿಂಪಾಂಜೀಸಿಂದ ನಾವು ಇವಾಲ್ವ್ ಆಗಿದ್ದೀವಿ. ವೇರಿಯೇಷನ್ ಆಗ್ತಾ 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 ಜನ್ರೇಷನ್ ಟು ಜನ್ರೇಷನ್ ನಾವು ಈಗ ಇಷ್ಟು ವೆಲ್ ಡೆವಲಪ್ಡ್ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದೀವಿ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಟಾಪಿಕ್. ಸೊ ಈ ವೇರಿಯೇಷನಿಂದ ಏನು ಇಂಪಾರ್ಟೆಂಟು, ವೇರಿಯೇಷನ್ ಆಗೋದ್ರಿಂದ ಸ್ಪೀಶೀಸು ಸರ್ವೈವಲ್ ಆಗುತ್ತೆ. ಓಕೆ, ಒಂದು ವೇಳೆ ಹಿಂದೆ ಇದ್ದಂಥ ಸ್ಪೀಶೀಸ್ಗೆ ಬಾಡಿ ಮೇಲೆ ಕಂಪ್ಲೀಟಾಗಿ ಹೇರ್ ಇತ್ತು ಅಂದರೆ ಇಟ್ ವಾಸ್ ಬಿಕಾಸ್ ಆಫ್ ದ ಕ್ಲೈಮೆಟಿಕ್ ಕಂಡೀಷನ್. ಆಗ ಇದ್ದಂಥ ಕ್ಲೈಮೇಟ್ ಏನಾಗಿತ್ತು, ತುಂಬ ಕೋಲ್ಡ್ ಆಗಿದ್ದಿರಬಹುದು. ಸೊ ಹೇರ್ಸ್ ವಾಸ್ ದೇರ್. ಬಟ್ ನಮಗೆ ಈಗ ಚಿಂಪಾಂಜೀಸ್ ಥರ ಹೇರ್ಸ್ ಇದೆಯಾ? ನೋ, ವಿ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಹೇರ್ಸ್. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ವೇರಿಯೇಷನ್. ಸೊ ವೇರಿಯೇಷನ್ ಸರ್ವೈವಲ್ ಅಡ್ವಾಂಟೇಜ್ ಕೊಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸರ್ವೈವಲ್ ಅಡ್ವಾಂಟೇಜ್ ಅಂದರೆ ಬದುಕೋದಕ್ಕೋಸ್ಕರ ನಮ್ಗೆ ಏನು ಮಾಡುತ್ತೆ, ಸ್ಪೀಶೀಸ್ಗೆ ಅಡ್ವಾಂಟೇಜನ್ನು ತೋರಿಸುತ್ತೆ ಬೈ ವೇರಿಯೇಷನ್. ವೇರಿಯೇಷನ್ ಹೇಗಾಗುತ್ತೆ, ಬೈ ಕಾಪಿಯಿಂಗ್ ಆಫ್ ಡಿ ಎನ್ ಎ. ಆ್ಯಂಡ್ ಸೊ ವೇರಿಯೇಷನ್ ಹೇಗಾಗುತ್ತೆ, ವೈಲ್ ಡಿ ಎನ್ ಎ ಎರರ್ ಟೇಕ್ ಪ್ಲೇಸ್. ಡಿ ಎನ್ ಎ ಕಾಪಿ ಆಗಬೇಕಾದ್ರೆ ಎರರ್ ಆದರೆ ಏನಾಗುತ್ತೆ, ನೆಕ್ಸ್ಟ್ ಜನ್ರೇಷನಲ್ಲಿ ವೇರಿಯೇಷನ್ ಇರುತ್ತೆ.
ಓಕೆ, ಐ ಹೋಪ್ ನಿಮಗೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಯಿಂಗ್ ಇನ್ ರೀಪ್ರೊಡಕ್ಷನ್ ಅನ್ನೋ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ. ಪ್ಲೀಸ್ ರೀಡ್ ದೀಸ್ ಸೆಂಟೆನ್ಸಸ್. ಓಕೆ, ಎಸ್. ನೆಕ್ಸ್ಟ್, ಈಗ ವೇರಿಯೇಷನ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು. ಸೊ ಇಂಪಾರ್ಟೆನ್ಸ್ ಏನು, ವೇರಿಯೇಷನ್ ಇಂಪಾರ್ಟೆನ್ಸ್ ಕೇಳ್ತಾರೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್? ವೈ ಡು ವಿ ನೀಡ್ ವೇರಿಯೇಷನ್? ವೆರಿ ಇಂಪಾರ್ಟೆಂಟ್ ಗೈಸ್. ನೋಡಿ, ವೇರಿಯೇಷನ್ ಏನು ಮಾಡುತ್ತೆ, ಇಟ್ ಹೆಲ್ಪ್ ದ ಆರ್ಗ್ಯಾನಿಸಮ್ಸ್ ಟು ಅಡಾಪ್ಟ್ ದ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್. ಭೂಮಿ ಮೇಲೆ ನಮ್ಮ ಎನ್ವೈರನ್ಮೆಂಟಲ್ಲಿ ಆಗುವಂಥ ಚೇಂಜಸ್ನ ನಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊಳ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಮಾಡೋದಕ್ಕೆ ಈ ವೇರಿಯೇಷನ್ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಇಟ್ ಕಾಂಟ್ರಿಬ್ಯೂಟ್ಸ್ ದ ಇವಲ್ಯೂಷನ್. ನಾನು ಹೇಳಿದೆ ಈಗ ತಾನೆ, ಚಿಂಪಾಂಜಿಸಿಂದ ನಾವಾದ್ವಿ. ಹೇಗಾದ್ವಿ? ಒಂದೆರಡು ದಿನದಲ್ಲಾದ್ವಾ? ನೋ, ಇಟ್ ಟುಕ್ ಅ ಲಾಂಗ್ ಟೈಮ್. ಸೊ ಇದನ್ನೇ ನಾವು ಎವಲ್ಯೂಷನ್ ಅಂತ ಹೇಳೋದು. ಎವಲ್ಯೂಷನ್ ಇಸ್ ಅ ಚೇಂಜ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓಕೆ, ಎಸ್. ನೆಕ್ಸ್ಟ್, ಇಟ್ ಈಸ್ ದ ಬೇಸಿಸ್ ಆಫ್ ಹೆರಿಡಿಟಿ. ಹೆರಿಡಿಟಿ ಅಂದರೆ ಏನು? ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದೆ. ಸೊ ಈ ವೇರಿಯೇಷನ್ ಆಗ್ತಾ ಇದೆ ಅಂದರೆ ಹೆರಿಡಿಟಿ ಆಗ್ತಾ ಇದೆ. ಹೆರಿಡಿಟಿಲಿ ಏನಾಗುತ್ತೆ? ಇನ್ಫಾರ್ಮೇಷನ್ ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಗೆ ಕ್ಯಾರಿ ಆಗುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಗೈಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವೇರಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದೆ? ಸಿ, ಇಟ್ ಹೆಲ್ಪ್ಸ್ ದ ಸ್ಪೀಷೀಸ್ ಟು ಬಿ ರೆಸಿಸ್ಟೆಂಟ್ ಟು ಡಿಸೀಸಸ್. ಅಂದರೆ ಭೂಮಿ ಮೇಲೆ ಹಲವಾರು ಡಿಸೀಸಸ್ ಬರ್ತಾ ಇರುತ್ತೆ. ಸೊ ನಾವು ಫ್ರೀಕ್ವೆಂಟ್ ಆಗಿ ಎಲ್ಲ ಡಿಸೀಸಸ್ಗೂ ಕೂಡ ಏನಾಗಲ್ಲ, ಎಕ್ಸ್ಪೋಸ್ ಆಗಲ್ಲ ನಮ್ಮ ಬಾಡಿ, ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಫಾಲ್ ಎಲ್ಲ ಡಿಸೀಸಸ್ಗೂ ಕೂಡ ರೆಸ್ಪಾಂಡ್ ಮಾಡಲ್ಲ. ಸಮ್ ಡಿಸೀಸಸ್ ಕಾಮನ್ ಆಗಿ ಇವಾಗ ನಮಗೆ ಕೊರೋನಾ ವೈರಸ್ ಇದೆ, ರೈಟ್? ಇಟ್ ಈಸ್ ಫ್ರೀಕ್ವೆಂಟ್ಲಿ ಸ್ಪ್ರೆಡಿಂಗ್ ಫಾರ್ ಎವ್ರಿಬಡಿ ಬಿಕಾಸ್ ಅವರ್ ಬಾಡಿ ಈಸ್ ನಾಟ್ ಏಬಲ್ ಟು ಹ್ಯಾವ್ ದಟ್ ರೆಸಿಸ್ಟೆನ್ಸ್ ಪವರ್ ಅಗೇನೆಸ್ಟ್ ಏನು? ಕೊರೋನಾ ವೈರಸ್. ಬಟ್ ಈ ಸ್ಪೀಷೀಸ್ ಏನಾಗ್ತಾ ಇದೆ? ವೇರಿಯೇಷನ್ ತೋರಿಸ್ತಾ ಇರೋದ್ರಿಂದ, ವೇರಿಯೇಷನ್ ಆಗ್ತಾ ಇರೋದ್ರಿಂದ ಏನಾಗ್ತಿದೆ? ಸ್ಪೀಷೀಸಲ್ಲಿ ರೆಸಿಸ್ಟೆಂಟ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಸೀಸಸ್ ಏನಾಗುತ್ತೆ? ಬಾಡಿಗೆ ರೀಚ್ ಆಗೋದು ಕಡಿಮೆ ಆಗುತ್ತೆ. ಕ್ಲಿಯರ್? ಸೊ ವೇರಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಗೈಸ್, ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಈ ವರ್ಷ ನೀವು ಓದ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್. ಸೆಕ್ಷುವಲ್ ಇಲ್ಲ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಮೀನ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು? ಸಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್. ಇಲ್ಲೇನಾಗುತ್ತೆ? 2 ಪೇರೆಂಟ್ಸ್ ಇನ್ವಾಲ್ವ್ ಆಗಿರ್ತಾರೆ. ಯಾರಿದು 2 ಪೇರೆಂಟ್ಸ್? ಒಂದು ಫಾದರ್ ಆ್ಯಂಡ್ ಇನ್ನೊಂದು ಮದರ್. ಓಕೆ, ಎಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗುತ್ತೆ? ಬೈ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೇಟ್. ನೋಡಿ, ಈ ಗ್ಯಾಮೀಟ್ಗೆ ಡಿಫ್ರೆಂಟ್ ನೇಮ್ಸ್ ಇದೆ. ಗ್ಯಾಮೀಟ್ಸ್ ಅಂದರೂ ಒಂದೇ, ಜರ್ಮ್ ಸೆಲ್ಸ್ ಅಂದರೂ ಒಂದೇ, ಸೆಕ್ಸ್ ಸೆಲ್ಸ್ ಅಂದರೂ ಕೂಡ ಸೇಮ್ ಮೀನಿಂಗ್. ಗೈಸ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಗ್ಯಾಮೀಟ್ಸ್ ಬದಲು ಜರ್ಮ್ಸ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಕ್ಸ್ ಸೆಲ್ಸ್. ಓಕೆ, ನೋ ಚೇಂಜ್. ಸೊ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೀಟ್ ಅಂತ ಹೇಳಿದೆ. ಸಿ, ಮೇಲ್ ಗ್ಯಾಮೇಟ್ ಏನಾಗುತ್ತೆ? ಇಟ್ ರಿಲೀಸಸ್ ದ ಸ್ಪರ್ಮ್. ಫಿಮೇಲ್ ಏನು ರಿಲೀಸ್ ಆಗುತ್ತೆ? ಶಿ ರಿಲೀಸಸ್ ದ ಎಗ್. ಸೊ ಸ್ಪರ್ಮ್ ಮತ್ತು ಎಗ್ ಎರಡು ಕೂಡ ಕಂಬೈನ್ ಆಗ್ತದೆ. ಸೊ ದಿಸ್ ಇಸ್ ಆಲ್ಸೋ ಎ ಗ್ಯಾಮೆಟ್. ಏನಾಗ್ತದೆ? ಎರಡೂ ಕೂಡ ಫ್ಯೂಸ್ ಆಗ್ತಾ ಇದೆ. ಸೊ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ಅಂಡ್ ಅ ಫೀಮೇಲ್ ಗ್ಯಾಮೆಟ್, ಇಟ್ ರಿಸಲ್ಟೆಂಟ್ ಇನ್ ಅ ನ್ಯೂ ಆರ್ಗ್ಯಾನಿಸಮ್. ಸೊ ವಿಚ್ ಇಸ್ ದ ನ್ಯೂ ಆರ್ಗ್ಯಾನಿಸಮ್ ಫಾರ್ಮ್ಡ್ ಹಿಯರ್? ದ ನ್ಯೂ ಆರ್ಗ್ಯಾನಿಸಮ್ ಫಾರ್ಮ್ಡ್ ಈಸ್ ದ ಬೇಬಿ ಇನ್ ದ ಕೇಸ್ ಆಫ್ ದ ಹ್ಯೂಮನ್ಸ್. ಏನಾಗುತ್ತೆ? ಹ್ಯೂಮನ್ ಬೇಬಿ ಆಗಿರುತ್ತೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್, 2 parents are involved in the sexual reproduction. ಯಾರದು? ಒಂದು ಮೇಲ್ ಆ್ಯಂಡ್ ಇನ್ನೊಂದು ಫೀಮೇಲ್. ಫೀಮೇಲ್ ಗ್ಯಾಮೇಟ್ ಆ್ಯಂಡ್ ಮೇಲ್ ಗ್ಯಾಮೇಟ್ ಕಂಬೈನ್ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ ಆಫ್ ಏನಾಗ್ತಾ ಇದೆ? ಸೆಕ್ಸ್ ಇಸ್ ಇನ್ವಾಲ್ವ್ಡ್. Okay, and this mode of reproduction, that is the sexual mode of reproduction, is a comparatively slower mode of reproduction. Slow ಆಗುತ್ತೆ. ಒಂದು ದಿನದಲ್ಲಿ ರಿಪ್ರೊಡ್ಯೂಸ್ ಮಾಡ್ತೀವ ನಾವು, 2 ದಿನದಲ್ಲಿ ರಿಪ್ರೊಡ್ಯೂಸ್ ಮಾಡ್ತೀವ, ಆರ್ 1 or 2 monthsಲ್ಲಿ ರಿಪ್ರೊಡ್ಯೂಸ್ ಮಾಡ್ತೀವ? ನೋ, ವಿ ಯೂಶಲಿ ಟೇಕ್ 9 months ಪೀರಿಯಡ್ ಆಫ್ ಟೈಮ್ ಟು reproduce an organism. So that is why it is a slower mode of reproduction. Guys, very important concept and easy guys. ನೆನ್ಪಿಟ್ಕೊಳ್ಳಿ, the concepts are very easy. ನೆಕ್ಸ್ಟ್ ನಾನು ಹೇಳಿದೆ ನಿಮಗೆ ವೇರಿಯೇಷನ್ ಆರ್ ಸೀನ್. ಯಾವಾಗ ನೋಡಿ, ಫಾದರಲ್ಲಿರುವಂಥ ಕ್ಯಾರೆಕ್ಟರ್ಸ್ ಬೇರೆ ಇರುತ್ತೆ, ಮದರಲ್ಲಿರುವಂಥ ಕ್ಯಾರೆಕ್ಟರ್ಸ್ ಬೇರೆ ಇರುತ್ತೆ. ಫಾದರ್ ಆ್ಯಂಡ್ ಮದರ್ ಇಬ್ಬರೂ ಕೂಡ ಗ್ಯಾಮೀಟ್ಸನ್ನು ಏನು ಮಾಡ್ತಾರೆ? ಈಗ ಸೆಂಡ್ ಮಾಡಿ ಯುನೈಟ್ ಮಾಡಿಸ್ತಾರೆ ಅಲ್ವಾ? ಸೊ ಈಗ ಏನಾಗುತ್ತೆ? ಫಾದರಲ್ಲಿರುವಂಥ ಕ್ಯಾರೆಕ್ಟರ್, ಮದರಲ್ಲಿರುವಂಥ ಕ್ಯಾರೆಕ್ಟರ್ ಎರಡೂ ಕೂಡ ಕಂಬೈನ್ ಆಗ್ತಿದೆ.
ಕಂಬೈನ್ ಆಗಿ ಏನಾಗುತ್ತೆ DNA ಕಾಪಿ ಆಗುತ್ತೆ. ಸೊ DNA ಕಾಪಿ ಆಗಬೇಕಾದ್ರೆ ಏನಾಗುತ್ತೆ, DNA ಕೋಡಿಂಗ್ ಆಗಬೇಕಾದ್ರೆ ಎರರ್ ಆಗುತ್ತೆ. ಎರರ್ ಆದಾಗ ನೋಡುವಂಥದ್ದೇನು ಗೈಸ್? ಎಸ್, ನಾನು ನಿಮಗೆ ಹೇಳಿದೆ, ಇಟ್ ಈಸ್ ವೇರಿಯೇಷನ್. ನಾನು ನಿಮಗೆ ಆಗಲೇ ಒಂದು ಕರ್ಲಿ ಹೇರ್ ಬಗ್ಗೆ ಹೇಳಿದೆ. ಯು ಕ್ಯಾನ್ ಆಲ್ಸೋ ಟೇಕ್ ಎನ್ ಎಕ್ಸಾಂಪಲ್. ಸಿ, ಫಾದರ್ ಹ್ಯಾಸ್ ದ ಬ್ರೌನ್ ಕಲರ್ ಐಬಾಲ್, ಮದರ್ ಹ್ಯಾಸ್ ಆಲ್ಸೋ the brown color eyeball. We can see the black color eyeball in the whom? In the child. Maybe ಈ ಬ್ಲ್ಯಾಕ್ ಕಲರ್ ಐಬಾಲ್ ಅನ್ನೋದು ಆನ್ಸಿಸ್ಟರ್, ಅಂದರೆ ಈ ಫಾದರ್ನ ಫಾದರ್ ಅಥವಾ ಮದರ್ನ ಫಾದರಲ್ಲಿ ಇರುವಂಥ ಅಥವಾ ಅವರ ಪೇರೆಂಟ್ಸಲ್ಲಿ ಇರುವಂಥ ಕ್ಯಾರೆಕ್ಟರ್ ಏನಾಗಿರುತ್ತೆ, ಈ ಚೈಲ್ಡ್ಗೆ ಕ್ಯಾರಿಯಪ್ ಆಗಿರುತ್ತೆ ವೈಲ್ ಕಾಪಿಯಿಂಗ್ ದ DNA. That is what exactly we call it as DNA coding or DNA error while coding. Okay, very important. So this is all about basic things, sexual reproduction ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋದು. The next concept guys, ನೀವು ತಿಳ್ಕೊಳ್ಬೇಕು, ನಾನು ನಿಮಗೆ ಹೇಳಿದೆ, gamete is nothing but the sex cell. What is the difference between male gamete and female gamete ಅಂತ ಕೇಳ್ತಾರೆ. See, male gamete, what is it? Nothing but male gamete is called as a sperm, female gamete is it is called as egg or ovum. So male gamete motile, ನೋಡಿ ಮೇಲ್ ಗ್ಯಾಮೆಟ್ ಹೀಗಿರುತ್ತೆ, ಇದೇನಾಗುತ್ತೆ, ಮೂವ್ ಆಗುತ್ತೆ. ಮೋಟೈಲ್ ಅಂದರೆ ಮೂವ್ ಆಗುತ್ತೆ ಅಂತ, ಮೂಮೆಂಟ್ ತೋರಿಸುತ್ತೆ. ಫೀಮೇಲ್ ಗ್ಯಾಮೆಟ್ ನಾನ್ ಮೋಟೈಲ್, ಯಾವಾಗಲೂ ಕೂಡ ಅದು ಸ್ಟೇಷನರಿ ಪೊಸಿಷನಲ್ಲಿರುತ್ತೆ. ನೆಕ್ಸ್ಟ್, ಸಿ, ಮೇಲ್ ಗ್ಯಾಮೆಟ್ ಡಸ್ ನಾಟ್ ಸ್ಟೋರ್ಸ್ ದ ಫುಡ್ ವೇರ್ ಆಸ್ ದ ಫೀಮೇಲ್ ಗ್ಯಾಮೆಟ್ ಸ್ಟೋರ್ಸ್ ದ ಫುಡ್ ಗೈಸ್. ವೆರಿ ಇಂಪಾರ್ಟೆಂಟ್. ಸೊ 2 ಮಾರ್ಕ್ಸ್ಗೆ ಕೇಳ್ಬೋದು ನಿಮಗೆ, ಆರ್ 1 ಮಾರ್ಕ್ಗೂ ಕೂಡ ಕೇಳ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್. Very simple. Next, we are going to understand about the sexual reproduction in plants. ನಿಮಗೆ sexual reproduction ಇದೆ ಅಂತ ಹೇಳಿದೆ. You are going to learn about sexual reproduction in plants and also in the human beings. First and foremost, sexual reproduction in plants. So plants ಅಲ್ಲಿ ಎಲ್ಲಿ sexual reproduction ಆಗುತ್ತೆ, which is the part of the plant which usually the sexual reproduction takes place. Guys, it is flower. Flower is the place where the reproduction takes place. That is why it is the sexual part. Flower is the sexual part. So types of flowers. How many types of flowers are there guys? See, unisexual and bisexual. Unisexual andre ಏನು? Uni andre single, bi andre two ಅಂತ ಅರ್ಥ. So flower ಅಲ್ಲಿ either male part ಅಥವಾ female part ಇರುತ್ತೆ. either ಅಂದರೆ ಅಥವಾ ಮೇಲ್ ಅಥವಾ ಫಿಮೇಲ್, ಯಾವುದರಲ್ಲಿ ಇರುತ್ತೆ, ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಯುನಿಸೆಕ್ಶುವಲ್ ಫ್ಲವರ್. ಬೈಸೆಕ್ಶುವಲ್ ಅಂದರೆ ಆ ಫ್ಲವರ್ನಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಎರಡೂ ಕೂಡ ಪಾರ್ಟ್ಸ್ ಇರುತ್ತೆ. ಓಕೆ, ಯುನಿ ಇಸ್ ಐದರ್ ಹ್ಯಾವಿಂಗ್ ಮೇಲ್ ಪಾರ್ಟ್ ಆರ್ ಫಿಮೇಲ್ ಪಾರ್ಟ್. ಬೈ ಈಸ್ ಇಟ್ ಈಸ್ ಹ್ಯಾವಿಂಗ್ ಬೋತ್ ದ ಮೇಲ್ ಆ್ಯಂಡ್ ಫಿಮೇಲ್ ಪಾರ್ಟ್. ಗೈಸ್, ಅರ್ಥ ಆಗಿದೆ ಅನ್ಕೋತೀನಿ. ಎಸ್. ನೆಕ್ಸ್ಟ್ ನೋಡಿ, ಈಗ ನಾನು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಆ್ಯಸ್ ಇಟ್ ಈಸ್ ರಿಟರ್ನ್ ಹಿಯರ್ ಆಲ್ಸೋ. ಸಿ, ಯೂನಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಐದರ್ ಮೇಲ್ ಆರ್ ಫೀಮೇಲ್. ಬೈ ಈಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಬೋತ್ ಮೇಲ್ ಆರ್ ಫೀಮೇಲ್. ಸೊ ಇನ್ ದಿಸ್ year you are going to learn about the bisexual flower, that is the hibiscus flower. See, ಈಗ unisexual example ಏನು? See, the papaya and the watermelon, these are the plants. ಈ ಪ್ಲಾಂಟ್ಸಲ್ಲಿರುವಂಥ ಫ್ಲವರಲ್ಲಿ ಒಂದು ಫ್ಲವರಲ್ಲಿ ಮೇಲ್ ಪಾರ್ಟ್ ಇದ್ದರೆ ಇನ್ನೊಂದು ಫ್ಲವರಲ್ಲಿ ಫಿಮೇಲ್ ಪಾರ್ಟ್ ಇರುತ್ತೆ. ಅದೇ ಹೈಬಿಸ್ಕಸ್ ಫ್ಲವರ್, ರೋಸ್, ಮಸ್ಟರ್ಡ್, ಇದರಲ್ಲಿ ಈ ಫ್ಲವರಲ್ಲಿ ಏನಿರುತ್ತೆ, ಇರುವಂಥ ಫ್ಲವರಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಎರಡೂ ಕೂಡ ಪಾರ್ಟ್ಸ್ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬೈಸೆಕ್ಶುವಲ್. ಓಕೆ, ಎಸ್ ಗೈಸ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್ 2 ಅಥವಾ 3 ಮಾರ್ಕ್ಸ್ ಎರಡಕ್ಕೂ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ನಾನು ನಿಮಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಹೌ ಟು ರೈಟ್ ದ ಡಯಾಗ್ರಾಮ್ಸ್, ಹ್ಯೂಮನ್ ಹಾರ್ಟ್, ಎಲ್ಲ ಡಯಾಗ್ರಾಮ್ಸು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ, ಹೌ ಟು ರೈಟ್ ಇನ್ ಅ ವೆರಿ ಸಿಂಪಲ್ ವೇ ಅಂತ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಯಾಗ್ರಾಮ್ಸ್ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡಬೇಕು. ನಿಮಗೆ ಡಯಾಗ್ರಾಮ್ ಬರೆಯೋಕ್ಕೆ ಬರೋಲ್ಲ ಅಂದರೆ ಡೂ ವಾಚ್ ದೋಸ್ ವೀಡಿಯೋಸ್. ಓಕೆ, ಡೆಫಿನೆಟ್ಲಿ ನಿಮಗೆ ಹಾರ್ಟ್ ಆ್ಯಂಡ್ ಬ್ರೈನ್ ಅಂತೂ 2 ಮಿನಿಟ್ಸಲ್ಲಿ ಬರೆಯೋದನ್ನ ನೀವು ಕಲ್ತ್ಕೊಳ್ತೀರಾ. ಡೂ ವಾಚ್ ದೋಸ್ ವೀಡಿಯೋಸ್. So male part and female part of flower. See, the female part of the flower is stigma, style and also ovary. So ovary nalli nanu light agi bardidini yellow color alli. See, these are the eggs athwa female gametes. So male male part alli ide. See, this is anther and filament. Anther alli enirutte andre pollen grains. Nodi idondu anther andre idralli pollen grains irutte. Okay,
So pollen grains are the male gametes. So eggs are the female gamete. Okay, anther and filament together ನಾವು ಏನು ಕರಿತೀವಿ ಅಂದರೆ we will call it as a stamen. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮೇಲ್ ಪಾರ್ಟ್ ಅಂತ. ಎಸ್ ಗೈಸ್, ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಫ್ಲವರ್ ಡಯಾಗ್ರಾಮ್. ಸೊ ಇದು ಗೊತ್ತಿರಬೇಕು. ಇಂಪಾರ್ಟೆಂಟ್ ಆಗಿ ಏನು ಕೇಳ್ತಾರೆ ಎಕ್ಸಾಮಲ್ಲಿ ಅಂದರೆ ಮೆನ್ಷನ್ ದ ಸ್ಟೆಪ್ಸ್ ವಿಚ್ ಟೇಕ್ ಪಾರ್ಟ್ ಡ್ಯೂರಿಂಗ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದ ಫ್ಲವರ್. ಫ್ಲವರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಯಾವುದೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಗೈಸ್, ತುಂಬ ಸಿಂಪಲ್ ಕೂಡ. ನೋಡಿ, ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅನ್ನೋದಾದರೆ ಫಸ್ಟ್ ಆಗಿ 1 ಮಾರ್ಕ್ನ ನೀವು ಈಸಿಯಾಗಿ ತೊಗೊಳ್ಬೋದು. ಫಸ್ಟ್ ನೀವು ಇದನ್ನು ಮೆನ್ಷನ್ ಮಾಡಿ. ನೋಡಿ, ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಫ್ಲವರ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್ ಫಸ್ಟ್ಲಿ ಪಾಲಿನೇಷನ್, ಫರ್ಟಿಲೈಸೇಷನ್, ಸೀಡ್ ಫಾರ್ಮೇಷನ್ ಆ್ಯಂಡ್ ಜರ್ಮಿನೇಷನ್. ಬರೆದ್ರಾ? ಯು ಗೆಟ್ 1 ಮಾರ್ಕ್. 3 ಮಾರ್ಕಲ್ಲಿ 1 ಮಾರ್ಕ್ ಅಂತೂ 100% ಕೊಡ್ತಾರೆ, ಬಿಕಾಸ್ ಯು ಹ್ಯಾವ್ ಮೆನ್ಷನ್ ದ ಸ್ಟೆಪ್ಸ್. ನೆಕ್ಸ್ಟ್, ಇದೇ ಕ್ವೆಶನ್ 4 or 5 ಮಾರ್ಕ್ಸ್ಗೆ ಕೊಟ್ಬಿಡ್ತಾರೆ. ಒಂದು ವೇಳೆ 4 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ ಅಂದರೆ ಯು ವಾಂಟ್ ಟು ಎಕ್ಸ್ಪ್ಲೇನ್ ದ ಸ್ಟೆಪ್ಸ್. ಓಕೆ, ಪಾಲಿನೇಷನ್ ಅಂದರೆ ಏನು? ಸಿ, ಪಾಲಿನೇಷನ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಸೆಸ್ ಆ್ಯಕ್ಚುಲಿ ವೈರ್ ವಾಟ್ ಹ್ಯಾಪನ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ನಿಮಗೆ ನಾನು ಈಗ ತಾನೇ ಹೇಳಿದೆ, ನೋಡಿ ಡಯಾಗ್ರಾಮ್ ತೋರಿಸ್ದೆ ಅಲ್ವಾ. ಸೊ ಪಾಲಿನೇಷನ್ ಅಂದರೆ ಏನಾಗುತ್ತೆ? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಎಲ್ಲಿರುತ್ತೆ ಪೋಲನ್ ಗ್ರೇನ್ಸ್? ಮೇಲಲ್ಲಿ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ, ಇದನ್ನು ನಾವು ಪಾಲಿನೇಷನ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೆಪ್ ಗೈಸ್. ಸೊ ಈ ಪಾಲಿನೇಷನಲ್ಲಿ 2 ಟೈಪ್ಸ್ ಆಫ್ ಪಾಲಿನೇಷನ್ ಇದೆ. ಒಂದು ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್ ಗೈಸ್. ಓಕೆ, ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದರೆ ಏನು? ನೋಡಿ, ಒಂದು ಫ್ಲವರಲ್ಲಿ ಇರುವಂಥ ಪೋಲನ್ ಗ್ರೇನ್ಸ್ ಅದೇ ಫ್ಲವರಲ್ಲಿರುವಂಥ ಒಂದು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಅ ಸೆಲ್ಫ್ ಪಾಲಿನೇಷನ್. ಒಂದು ವೇಳೆ ಈ ಫ್ಲವರಲ್ಲಿರುವಂಥ ಒಂದು ಪೋಲನ್ ಗ್ರೇನ್ಸ್ ಇನ್ನೊಂದು ಪ್ಲ್ಯಾಂಟಲ್ಲಿರುವ ಫ್ಲವರ್ನ ಒಂದು ಯಾವುದು ಫಿಮೇಲ್ ಪಾರ್ಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಅ ಕ್ರಾಸ್ ಪಾಲಿನೇಷನ್. ವೆರಿ ಸಿಂಪಲ್ ಗೈಸ್. ಸೊ ವಿತಿನ್ ದ ಫ್ಲವರ್ ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ನೋಡಿ, ವಿತಿನ್ ದ ಫ್ಲವರ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಸೆಲ್ಫ್. ಸೊ ಇಲ್ಲಿಂದ ಬೇರೆ ಪ್ಲ್ಯಾಂಟ್ನ ಫ್ಲವರ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಕ್ರಾಸ್ ಪಾಲಿನೇಷನ್. ವೆರಿ ಇಂಪಾರ್ಟೆಂಟ್ ಗೈಸ್, ತುಂಬ ಈಸಿ ಇದೆ ಗೈಸ್. ನಿಮಗೆಲ್ಲ ಈಸಿಯಾಗಿ ಅರ್ಥ ಕೂಡ ಆಗ್ತಿದೆ, ನಿಮಗೆ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ. ಸಿ, ಐ ಟೋಲ್ಡ್ ಯು ದ ಟೈಪ್ಸ್ ಆಫ್ ಪಾಲಿನೇಷನ್: ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನಲ್ಲಿ ಏನಾಗುತ್ತೆ? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಎಲ್ಲಿ? ಇನ್ ದ ಸೇಮ್ ಫ್ಲವರ್. ಕ್ರಾಸ್ ಪಾಲಿನೇಷನಲ್ಲಿ ಏನಾಗುತ್ತೆ? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಎಲ್ಲಿಗೆ? ಬಿಟ್ವೀನ್ ದ ಡಿಫ್ರೆಂಟ್ ಫ್ಲವರ್ಸ್. ಓಕೆ, ಎಸ್. ಸೊ ಇದು ಫಸ್ಟ್ ಸ್ಟೆಪ್, ಪಾಲಿನೇಷನ್. ಓಕೆ, ಫಸ್ಟ್ ಸ್ಟೆಪ್ ಕಂಪ್ಲೀಟೆಡ್. ಸೆಕೆಂಡ್ ಸ್ಟೆಪ್ ಏನಾಗುತ್ತೆ? ಪಾಲಿನೇಷನ್ ಆಗಬೇಕಾದ್ರೆ ಯು ಹ್ಯಾವ್ ಅಬ್ಸರ್ವ್ ದ್ಯಾಟ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿದ್ರಿ. ಪೋಲನ್ ಗ್ರೇನ್ಸ್ ಅಂದರೆ ಮೇಲ್ ಗ್ಯಾಮಿಟ್ ಏನಾಯಿತು? ಫಿಮೇಲ್ ಗ್ಯಾಮಿಟ್ನ ಜೊತೆ ಕಂಬೈನ್ ಆಯಿತು. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ದ ಫ್ಯೂಷನ್ ಆಫ್ ದೀಸ್ ಸೆಕ್ಸ್ ಸೆಲ್ಸ್. ಫ್ಲವರಲ್ಲಿರುವಂಥ ಮೇಲ್ ಸೆಕ್ಸ್ ಸೆಲ್ ಏನಾಗ್ತಾ ಇದೆ? ಫಿಮೇಲ್ ಸೆಕ್ಸ್ ಸೆಲ್ ಜೊತೆ ಫ್ಯೂಸ್ ಆಗ್ತಾ ಇದೆ. ವಿ ವಿಲ್ ಕಾಲ್ ಇಟ್ ಆಸ್ ಫರ್ಟಿಲೈಸೇಷನ್. ದಿಸ್ ಮೆಥಡ್ ವಿ ವಿಲ್ ಕಾಲ್ ಇಟ್ ಆಸ್ ಫರ್ಟಿಲೈಸೇಷನ್. ಫ್ಯೂಷನ್ ಆಫ್ ಮೇಲ್ ಗ್ಯಾಮಿಟ್ ವಿತ್ ದ ಫಿಮೇಲ್ ಗ್ಯಾಮಿಟ್ ಏನು ಫಾರ್ಮ್ ಆಗುತ್ತೆ? ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಝೈಗೋಟ್ ಅಂದರೆ ಏನು ಗೊತ್ತಾ? ಝೈಗೋಟ್ ಇಸ್ ನಥಿಂಗ್ ಬಟ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸೊ ಇವೆರಡೂ ಕಂಬೈನ್ ಆಗಿ ಒಂದು ಸೆಲ್ ಆಗುತ್ತಲ್ವಾ, ಈ ಸಿಂಗಲ್ ಸೆಲ್ಲನ್ನು ನಾವು ಝೈಗೋಟ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಇಲ್ಲಿ ನಾನು ಮಿಸ್ ಮಾಡಿದಂಥ ಪಾಯಿಂಟ್ ಏನು ಅಂದರೆ, ಈ ಪಾಲಿನೇಷನ್ ಆಗಬೇಕಾದ್ರೆ ಕೆಲವೊಂದು ಏಜೆಂಟ್ಸ್ ಇರುತ್ತೆ ವಿಚ್ ಹೆಲ್ಪ್ ಫಾರ್ ಪಾಲಿನೇಷನ್. ಯಾವುದೆಲ್ಲ ಏಜೆಂಟ್ಸ್? ಒನ್ ಈಸ್ ದ ಇನ್ಸೆಕ್ಟ್, ದೆನ್ ವಿಂಡ್ ಆ್ಯಂಡ್ ಆಲ್ಸೋ ವಾಟರ್. ಸೊ ಒಂದು ಫ್ಲವರಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಫ್ಲವರ್ ಅಂತ ಅಂದ್ಕೊಳ್ಳಿ, ಜಸ್ಟ್ ರಫ್ ಆಗಿ ನಾನು ಬರಿತಾ ಇದ್ದೀನಿ. ಇಲ್ಲಿ ಒಂದು ಇನ್ಸೆಕ್ಟ್ ಬಂದು ಕೂತಾಗ ಇದರ ಬಾಡಿಗೆ ಸ್ಟಿಕ್ ಆಗಿರುವಂಥ ಒಂದು ಪೋಲನ್ ಗ್ರೇನ್ಸ್, ಇದೇ ಒಂದು ಇನ್ಸೆಕ್ಟ್ ಬೇರೆ ಫ್ಲವರ್ಗೆ ಹೋಗಿ ಏನು ನೆಕ್ಟಾರ್ನ ಸಕ್ ಮಾಡಬೇಕಾದ್ರೆ ಏನಾಗುತ್ತೆ? ಪೋಲನ್ ಗ್ರೇನ್ಸ್ ಅಲ್ಲಿ ಫಾಲ್ ಆಗುತ್ತೆ. ಸೊ ಏನಾಗ್ತಾ ಇದೆ? ಇನ್ಸೆಕ್ಟ್ ಈಸ್ ಹೆಲ್ಪಿಂಗ್ ಟು ಕ್ಯಾರಿ ದ ಪೋಲನ್ ಗ್ರೇನ್ಸ್. ಸೊ ದಟ್ ಈಸ್ ವೈ ಇಟ್ ಈಸ್ ಅ ಏಜೆಂಟ್. ಇದೇ ಕೆಲಸ ಏನಾಗ್ಬೋದು? ಗಾಳಿ ಮುಖಾಂತರ ಕೂಡ ಆಗ್ಬೋದು. ಸೊ ಏನಾಗುತ್ತೆ? ಇಲ್ಲಿರುವಂಥ ಒಂದು ಪೋಲನ್ ಗ್ರೇನ್ಸ್ ಇಟ್ ಮೇ ಟ್ರಾನ್ಸ್ಫರ್ ವಿತ್ ದ ಹೆಲ್ಪ್ ಆಫ್ ವಿಂಡ್ ಆ್ಯಂಡ್ ಆಲ್ಸೋ ವಿತ್ ದ ಹೆಲ್ಪ್ ಆಫ್ ವಾಟರ್. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಆಸ್ ಪಾಲಿನೇಟಿಂಗ್ ಏಜೆಂಟ್ಸ್. ಗೈಸ್ ನೆಕ್ಸ್ಟ್ ನೋಡಿ, ಫರ್ಟಿಲೈಸೇಷನ್. ನಿಮಗೆ ಹೇಳಿದೆ, ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಓಕೆ, ಫರ್ಟಿಲೈಸೇಷನ್ ಅಂದರೆ ಏನು? ಫ್ಯೂಷನ್ ಆಫ್ ಮೇಲ್ ಗ್ಯಾಮಿಟ್. ಪೋಲನ್ ಗ್ರೇನ್ಸ್ ಏನಾಗ್ತಾ ಇದೆ ಇನ್ ದ ಕೇಸ್ ಆಫ್ ಫ್ಲವರ್, ಅದೇ ಇನ್ ದ ಕೇಸ್ ಆಫ್ ಹ್ಯೂಮನ್ಸಲ್ಲಿ ಎಗ್ ಸ್ಪರ್ಮ್ ಜೊತೆ ಕಂಬೈನ್ ಆಗುತ್ತೆ. ಸೊ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ ಏನಾಗುತ್ತೆ? ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಓಕೆ, ನೆಕ್ಸ್ಟ್
ಸೀಡ್ ಫಾರ್ಮೇಷನ್, ವೆರಿ ಇಂಪಾರ್ಟೆಂಟ್ ಗೈಡ್ಸ್. ಸೀಡ್ ಫಾರ್ಮೇಷನ್ ನೋಡಿ, ಝೈಗೋಟ್ ಫಾರ್ಮ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೀಡ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಏನಾಗುತ್ತೆ, ಈಗ ಫಾರ್ಮ್ ಆದಂಥ ಒನ್ ಸಿಂಗಲ್ ಸೆಲ್ ಕಾಲ್ಡ್ ಝೈಗೋಟ್, ದಿಸ್ ಸೆಲ್ ರಿಪೀಟೆಡ್ಲಿ ಸ್ಟಾರ್ಟ್ ಟು ಡಿವೈಡ್. ಈಗ ಒಂದು ಸೆಲ್ ಏನಾಗುತ್ತೆ, 2 ಸೆಲ್ಸ್ ಆಗುತ್ತೆ. ಈ 2 ಸೆಲ್ಸ್ ಏನಾಗುತ್ತೆ, ಫರ್ದರ್ ಮತ್ತೆ 2 ಸೆಲ್ಸ್ ಆಗುತ್ತೆ. ಈ ರೀತಿ ರಿಪೀಟೆಡ್ ಆಗಿ ಏನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಆ್ಯನ್ ಎಂಬ್ರಿಯೋ. ಎಂಬ್ರಿಯೋ ಅಂದರೆ ಅಡ್ವಾನ್ಸ್ ಸ್ಟೇಜ್ ಆಫ್ ಝೈಗೋಟ್. ಝೈಗೋಟ್ ಏನಾಗ್ತದೆ, ಡೆವಲಪ್ ಆಗ್ತಾ ಆಗ್ತಾ ಎಂಬ್ರಿಯೋ ಆಯಿತು. ಓಕೆ, ಸೊ ಈಗ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು MCQ ನಲ್ಲಿ ಕೇಳ್ತಾರೆ. ಈಗ ನಾನು ಹೇಳುವಂಥ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಈ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಓವ್ಯೂಲ್ ಏನಾಗುತ್ತೆ, ಇಟ್ ವಿಲ್ ಡೆವಲಪ್ ಟು ಫಾರ್ಮ್ ಸೀಡ್. ಓಕೆ, ಎಂಬ್ರಿಯೋನಲ್ಲಿರುವ ಓವ್ಯೂಲ್ ಏನಾಗುತ್ತೆ, ಸೀಡ್ ಆಗುತ್ತೆ. ಇದರಲ್ಲಿರುವಂಥ ಓವರಿ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ದ ಫ್ರೂಟ್ ಗೈಸ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಜರ್ಮಿನೇಷನ್. ಸೊ ಜರ್ಮಿನೇಷನಲ್ಲಿ ಏನಾಗುತ್ತೆ, ಈಗ ಫಾರ್ಮ್ ಆಗಿರುವಂಥ ಸೀಡ್ ಏನಾಗುತ್ತೆ, ಇದನ್ನು ನಾವು ಸಾಯಿಲಲ್ಲಿ ಸೋ ಮಾಡಿದ್ದೀವಿ ಅನ್ನೋದು ಅದೇನಾಗುತ್ತೆ, ಇದು ಜರ್ಮಿನೇಟ್ ಆಗೋಕ್ಕೆ ಶುರು ಮಾಡುತ್ತೆ. ಸೊ ಜರ್ಮಿನೇಷನ್ ಏನಾಗುತ್ತೆ, ಇಲ್ಲಿ ಸೀಡ್ಲಿಂಗ್ ಡೆವಲಪ್ ಆಗುತ್ತೆ. ಸೀಡಿಂದ ಒಂದು ಸೀಡ್ಲಿಂಗ್ ಡೆವಲಪ್ ಆಗುತ್ತೆ. ಓಕೆ, ಈ ಸೀಡ್ಲಿಂಗ್ ಏನಾಗುತ್ತೆ, ಪ್ಲಾಂಟ್ ಆಗುತ್ತೆ. ಈ ಸೀಡಲ್ಲಿ ನೋಡಿ, ನಾನೀಗ ಸೀಡನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ಸೀಡಲ್ಲಿ ಈ ರೀತಿ ನಾನೀಗ ಬರೆದಿದ್ದೀನಲ್ಲ, ಈಗ ಜರ್ಮಿನೇಷನ್ ಆಗಬೇಕಾದ್ರೆ ಟೂ ಸೈಡ್ಸ್ ಡೆವಲಪ್ ಆಗುತ್ತೆ. ಸೀಡ್ ಏನಾಗುತ್ತೆ, 2 ಸೈಡ್ಸ್ ಡೆವಲಪ್ ಆಗುತ್ತೆ. ಸೊ 2 ಸೈಡ್ಸ್ ಏನಿದು ನೋಡಿ, ಎಕ್ಸಾಮಲ್ಲಿ MCQನಲ್ಲಿ ಕೇಳಿದ್ದಾರೆ, ಪಬ್ಲಿಕ್ ಎಕ್ಸಾಮಿನೇಷನಲ್ಲೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಸೀಡಲ್ಲಿ ನೀವು ನೋಡ್ತಿರುವಂಥ ಅಪ್ಪರ್ ಪಾರ್ಟ್ ಏನು ಮೇಲೆ ಅಬೌವ್ ದ ಸಾಯಿಲ್ ಗ್ರೋ ಆಗುತ್ತೆ, ಇದನ್ನು ನಾವು ಫ್ಯೂಚರ್ ಶೂಟ್ ಅಂತ ಹೇಳ್ತೀವಿ. ಸೈಂಟಿಫಿಕ್ ವರ್ಡಲ್ಲಿ ನಾವು ಪ್ಲ್ಯೂಮ್ಯೂಲ್ ಅಂತ ಹೇಳ್ತೀವಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ನೆಕ್ಸ್ಟ್ ಡೌನ್ವರ್ಡ್ ಪಾರ್ಟ್ ಏನು ಗ್ರೋ ಆಗ್ತಿದೆ, ಇದನ್ನು ನಾವು ರ್ಯಾಡಿಕಲ್ ಅಂತ ಹೇಳ್ತೀವಿ. ಇದು ನಮ್ಮ ಫ್ಯೂಚರ್ ರೂಟ್ ಆಗಿದೆ. ಆರ್ ನೋಡಿ, ಆರ್ ಫಾರ್ ಆರ್, radical for root. Okay, shoot ಏನಾಗುತ್ತೆ, plumule ಆಗುತ್ತೆ. Okay, so this is all about the reproduction in the plant. ಏನು ತಿಳ್ಕೊಳ್ಬೇಕು ನೀವು, ಫ್ಲವರ್ ಡಯಾಗ್ರಾಮ್ ತಿಳ್ಕೊಳ್ಬೇಕು. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಜರ್ಮಿನೇಷನ್ ಆಫ್ ಎ ಪ್ಲಾಂಟ್. ಏನೇನು ಸ್ಟೆಪ್ ಇನ್ವಾಲ್ವ್ ಆಗುತ್ತೆ, ಪಾಲಿನೇಷನ್, ಫರ್ಟಿಲೈಸೇಷನ್, ಸೀಡ್ ಫಾರ್ಮೇಷನ್ ಆ್ಯಂಡ್ ಆಲ್ಸೋ ದ ಜರ್ಮಿನೇಷನ್. ಓಕೆ, ಸೊ ಆ್ಯಂಡ್ ಈ ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳಿ. ಏನು ಹೇಳ್ತೀವಿ, ಫ್ಯೂಚರ್ ಶೂಟನ್ನ ಪ್ಲ್ಯೂಮ್ಯೂಲ್, ಫ್ಯೂಚರ್ ರೂಟನ್ನ ರ್ಯಾಡಿಕಲ್ ಅಂತ ಹೇಳ್ತೀವಿ. ಗೈಸ್, ಮೂವಿಂಗ್ ಟು ನೆಕ್ಸ್ಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಫ್ರೀಕ್ವೆಂಟ್ ಆಗಿ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ರೈಟ್ ಅಬೌಟ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಏನು ಬರೀತೀರಾ, ಪಾರ್ಟ್ಸ್ ಬರೀತೀರಾ, ಫಂಕ್ಷನ್ಸ್ ಬರೀತೀರಾ. ದ ಮೆನ್ಸ್ಟ್ರುಯೇಷನ್ ಸೈಕಲ್ ಟೇಕ್ಸ್ ಪ್ಲೇಸ್. ಸೊ ಈ ರೀತಿ ರೋಲ್ ಆಫ್ ಪ್ಲಾಸೆಂಟಾ ಅಂತೂ ತುಂಬ ಫ್ರೀಕ್ವೆಂಟಾಗಿ ಕೇಳಿರುವಂಥ ಕಾನ್ಸೆಪ್ಟ್. ನೋಡಿ, ಫಸ್ಟ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಫಸ್ಟ್ಲಿ ಟೆಸ್ಟಿಸ್ ಬಗ್ಗೆ ತಿಳ್ಕೊಳ್ಬೇಕು. ಟೆಸ್ಟಿಸ್ ನೋಡಿ, ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ನೋಡಿದಾಗ ಈ ರೀತಿ ಒಂದು ಸ್ಯಾಕ್ ಥರ ಇರುತ್ತೆ. ಇದನ್ನ ನಾವು ಸ್ಕ್ರೋಟಮ್ ಅಂತ ಹೇಳ್ತೀವಿ. ಇದರೊಳಗಡೆ ಏನಿರುತ್ತೆ, ಟೆಸ್ಟಿಸ್ ಇರುತ್ತೆ. ಸೊ ಈ ಟೆಸ್ಟಿಸ್ ಏನು ಮಾಡುತ್ತೆ, ಫಸ್ಟ್ ಎಷ್ಟು ಟೆಸ್ಟಿಸ್ ಇರುತ್ತೆ, 2 ಟೆಸ್ಟಿಸ್. ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ದ ಸ್ಪರ್ಮ್. ಆಮೇಲೆ ಇನ್ನೇನು ಪ್ರೊಡ್ಯೂಸ್ ಮಾಡುತ್ತೆ ಇದು, ಇಟ್ ಆಲ್ಸೋ ಪ್ರೊಡ್ಯೂಸಸ್ ಅ ಮೇಲ್ ಹಾರ್ಮೋನ್ ಕಾಲ್ಡ್ ಆ್ಯಸ್ ಅ ಟೆಸ್ಟಾಸ್ಟಿರಾನ್. ಎಕ್ಸಾಮಲ್ಲಿ ಕೇಳ್ತಾರೆ, ಸೆಕ್ರಿಷನ್ ಆಫ್ ಟೆಸ್ಟಾಸ್ಟಿರಾನ್ ಎಲ್ಲ ಆಗುತ್ತೆ ಫ್ರಮ್ ದ ಟೆಸ್ಟಿಸ್. ಏನು ಇದರ ಫಂಕ್ಷನ್, ನಿಮಗೆ ಇದನ್ನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸ್ಕೋರಿಂಗ್ ಪ್ಯಾಕೇಜನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡುತ್ತೆ ಟೆಸ್ಟಾಸ್ಟಿರಾನ್. ಓಕೆ, ಸೊ ಟೆಸ್ಟಿಸ್ನ ಫಂಕ್ಷನ್ ತಿಳ್ಕೊಳ್ಬೇಕು. ನೆಕ್ಸ್ಟ್ ಸ್ಕ್ರೋಟಮ್, ಈಗ ತಾನೇ ಹೇಳಿದೆ, ಇಟ್ ಪ್ರೊಟೆಕ್ಟ್ಸ್ ದ ಟೆಸ್ಟಿಸ್. ಇದೇ ಸ್ಕ್ರೋಟಮ್, ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನು ನಾವು ಸ್ಕ್ರೋಟಮ್ ಅಂತ ಹೇಳ್ತೀವಿ. ನಮ್ಗೆ ಯಾಕೆ ಸ್ಕ್ರೋಟಮ್ ಇದೆ ಅಂದರೆ, ಮೇಲ್ಸ್ಗೆ ಯಾಕೆ ಸ್ಕ್ರೋಟಮ್ ಇದೆ, ಬಾಡಿ ಒಳಗಡೆನೆ ಫಿಮೇಲ್ಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಬಟ್ ಮೇಲ್ಗೆ ಯಾಕೆ ಹೊರಗಡೆ ಇದೆ, ಯಾಕೆ ಅಂದರೆ, ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಈಗ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಈ ಸ್ಪರ್ಮ್ಸ್ಗೆ ಲೋಯರ್ ಟೆಂಪರೇಚರ್ ಬೇಕು. ಲೋಯರ್ ಟೆಂಪರೇಚರ್ ಅಂದರೆ ಏನು, ನಮ್ಮ ಬಾಡಿನಲ್ಲಿ ಸರ್ಟೈನ್ ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ಸ್ಪರ್ಮ್ಸು ಏನು ಮಾಡೋಕ್ಕಾಗಲ್ಲ, ಇಟ್ ಕ್ಯಾನಾಟ್ ಪ್ರಿಪೇರ್ ಆರ್ ಪ್ರೊಡ್ಯೂಸ್ ದ ಸ್ಪರ್ಮ್. ಆ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ಟೆಸ್ಟಿಸ್ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಅದರಿಂದಾನೇ ಹ್ಯೂಮನ್ ಬಾಡಿ, ಮೇಲ್ನ ಬಾಡಿನ ಹೊರಗಡೆ ಏನಿರುತ್ತೆ, ಈ ಸ್ಕ್ರೋಟಮ್ ಇರುತ್ತೆ. ಸೊ ಈ ಸ್ಕ್ರೋಟಮ್ ಏನು ಮಾಡುತ್ತೆ, ಇಲ್ಲಿರುವಂಥ ಟೆಸ್ಟಿಸ್ಗೆ ಏನು ಮಾಡುತ್ತೆ ಈ ಸ್ಕ್ರೋಟಮ್, ಇಟ್ ಗಿವ್ಸ್ ದ ಲೋ ಟೆಂಪರೇಚರ್.
ಸೊ ಅದರಿಂದ ಇಟ್ ಕ್ಯಾನ್ ಪ್ರಿಪೇರ್ ದ ಸ್ಪರ್ಮ್ಸ್ ವೆರಿ ಈಸಿಲಿ. ಓಕೆ, ಸೊ ಒಂದು ಪ್ರೊಟೆಕ್ಷನ್ನು, ಇನ್ನೊಂದು ಇಟ್ ವಿಲ್ ಪ್ರೊವೈಡ್ ದ ಲೋ ಟೆಂಪರೇಚರ್. ನೆಕ್ಸ್ಟ್ ವ್ಯಾಸ್ ಡಿಫ್ರೆನ್ಸ್ ನೋಡಿ. ಈ ಟೆಸ್ಟಿಸ್ನ ಮೇಲೆ ಏನಾಗಿರುತ್ತೆ, ಈ ರೀತಿ ಟ್ಯೂಬ್ ಇರುತ್ತೆ. ಇದನ್ನು ನಾವು ವ್ಯಾಸ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ವ್ಯಾಸ್ ಡಿಫ್ರೆನ್ಸ್ ಏನು ಮಾಡುತ್ತೆ ಅಂದರೆ, ಸಿ ಆ್ಯಕ್ಚುಲಿ ದಿಸ್ ಈಸ್ ಎಮರ್ಜಿಂಗ್ ಫ್ರಮ್ ದ ಲೋಯರ್ ಪಾರ್ಟ್ ಆಫ್ ದ ಲೋಯರ್ ಪಾರ್ಟ್. ನೋಡಿ ಈಗ ನೀವು ಏನಿಲ್ಲಿ ನೋಡ್ತಾ ಇದ್ದೀರಾ, ಟೆಸ್ಟಿಸ್ ಪ್ರೊಟೆಕ್ಟೆಡ್ ಬೈ ದ ಸ್ಕ್ರೋಟಮ್. ಸೊ ಇದರ ಒಂದು ಲೋಯರ್ ಪಾರ್ಟಿಂದನೇ ಈ ವ್ಯಾಸ್ ಡಿಫ್ರೆನ್ಸ್ ಎಮರ್ಜ್ ಆಗಿರುತ್ತೆ. ಸೊ ಏನು ಮಾಡುತ್ತೆ ಇದು, ಸಿ ಇಟ್ ವಿಲ್ ಕ್ಯಾರಿ ದ ಸ್ಪರ್ಮ್ಸ್ ಟು ದ ಇಜಾಕ್ಯುಲೇಟರಿ ಡಕ್ಟ್. ಹೊರಗಡೆ ಹೋಗಬೇಕಲ್ಲ, ಅದನ್ನು ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇಜಾಕ್ಯುಲೇಷನ್ ಆಗೋಕ್ಕೆ ಸ್ಪರ್ಮ್ಸನ್ನು ಇದು ಕ್ಯಾರಿ ಮಾಡುತ್ತೆ. ಸೊ ಇಟ್ಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಪೆನಿಸ್ ಇದೆ, ಈ ರೀಜನಲ್ಲಿ ಪೆನಿಸ್ ಇದೆ. ಸೊ ಪೆನಿಸಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ದಿಸ್ ಈಸ್ ಅ ಮಸ್ಕುಲಾರ್ ಕಾಪುಲೇಟರಿ ಆರ್ಗನ್. ನೋಡಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ನಾನು, ಪೆನಿಸ್ ಈಸ್ ಅ ಮಸ್ಕುಲಾರ್ ಕಾಪುಲೇಟರಿ ಅಂತ ಏನಕ್ಕೆ ಕರಿತೀವಿ ಅಂದರೆ, ನೋಡಿ ಇದನ್ನು ಕಾಪುಲೇಷನ್ ಅಂದರೆ ಇದನ್ನು ಮೂವ್ ಮಾಡಿದಾಗ ಏನಾಗುತ್ತೆ, ಸ್ಪರ್ಮ್ಸ್ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ಇದು ಕಾಪುಲೇಟರಿ. ಟು ಆ್ಯಂಡ್ ಫ್ರೋ ಮೋಷನನ್ನು ಮಾಡೋದನ್ನು ನಾವು ಕಾಪುಲೇಟರಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಕಾಪುಲೇಟರಿ ಆರ್ಗನ್ ಹೆಲ್ಪ್ ಇನ್ ಡಿಸ್ಚಾರ್ಜಿಂಗ್ ದ ಸ್ಪರ್ಮ್ಸ್. ಫೈನಲಿ ಯುರೇತ್ರ ಇದೆ. ನಿಮ್ಮ ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ನೋಡಿದಾಗ ನೋಡಿ, ಸೊ ಇದರಲ್ಲಿ ಏನಾಗುತ್ತೆ, ಪೆನಿಸಲ್ಲಿ ನೀವು ನೋಡ್ಬೋದು ಏನಾಗುತ್ತೆ, ಒಂದು ಟ್ಯೂಬ್ ಥರ ಸ್ಟ್ರಕ್ಚರ್ ಇದೆ. ಈ ಟ್ಯೂಬನ್ನೇ ನಾವು ಯುರೇತ್ರ ಅಂತ ಹೇಳ್ತೀವಿ. ಸೊ ಯುರೇತ್ರ ಏನು ಮಾಡುತ್ತೆ, ಹೆಲ್ಪ್ ಇನ್ ಡಿಸ್ಚಾರ್ಜಿಂಗ್ ದ ಯೂರಿನ್ ಆ್ಯಂಡ್ ಆಲ್ಸೋ ಡಿಸ್ಚಾರ್ಜಿಂಗ್ ದ ಸ್ಪರ್ಮ್. ಗೈಸ್, ಇದಿಷ್ಟು ಕೂಡ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ನೀವು ತಿಳ್ಕೊಳ್ಳೇಬೇಕಾದಂಥ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್. ಎಕ್ಸಾಮಲ್ಲಿ ಕೇಳುವಂಥ 100 ಚಾನ್ಸಸ್ 100% ಇರುತ್ತೆ. ಓಕೆ, ಎಸ್. ಇದಲ್ಲದೆ ನೀವು ತಿಳ್ಕೊಳ್ಬೇಕಾಗಿರೋಂಥದ್ದು ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ, ಗ್ಲ್ಯಾಂಡ್ಸ್ ಬಗ್ಗೆ ಕೇಳ್ತಾರೆ, ವಿಚ್ ಇಸ್ ಅಗೇನ್ ರಿಲೇಟೆಡ್ ಟು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ನಾನು ನಿಮಗೆ ಹೇಳಿದೆ, ಈ ಸ್ಕ್ರೋಟಮಿಂದ ಏನಾಗಿರುತ್ತೆ, ವ್ಯಾಸ್ ಡಿಫ್ರೆನ್ಸ್ ಈ ರೀತಿ ಎಮರ್ಜ್ ಆಗಿರುತ್ತೆ ಅಂತ. ಸೊ ಇದೇನಾಗುತ್ತೆ, ಇಲ್ಲಿ ಯೂರಿನರಿ ಬ್ಲ್ಯಾಡರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಗ್ಲ್ಯಾಂಡ್ಸ್ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆನಾ. ಸೊ ಇಲ್ಲಿ ಏನಂದರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ಸೆಮೈನಲ್ ವೆಸಿಕಲ್ ಅಂತ 2 ಇಂಪಾರ್ಟೆಂಟ್ ಗ್ಲ್ಯಾಂಡ್ಸ್ ಇರುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಇಟ್ ಸೆಕ್ರೀಟ್ಸ್ ದ ಮಿಲ್ಕಿ ಫ್ಲೂಯಿಡ್. ಏನಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ, ಇಟ್ ಹೆಲ್ಪ್ ಇನ್ ದ ಮೊಬಿಲಿಟಿ ಆಫ್ ಸ್ಪರ್ಮ್ ಈಸಿಯಾಗಿ ಮೂವ್ ಆಗೋದಕ್ಕೋಸ್ಕರ ಈ ಮಿಲ್ಕಿ ಫ್ಲೂಯಿಡ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೆಮೈನಲ್ ವೆಸಿಕಲ್ ಇದೇನು ಮಾಡುತ್ತೆ, ಇಟ್ ಆಲ್ಸೋ ಸೆಕ್ರೀಟ್ಸ್ ಅ ಫ್ಲೂಯಿಡ್. ವಾಟ್ ಕೈಂಡ್ ಆಫ್ ಫ್ಲೂಯಿಡ್, ವಿಸ್ಕಸ್ ಅಂದರೆ ಜೆಲ್ಲಿ ಲೈಕ್ ಫ್ಲೂಯಿಡ್. ಸೊ ಈ ಫ್ಲೂಯಿಡ್ ಏನು ಮಾಡುತ್ತೆ ಅಂದರೆ, ಇಟ್ ಹೆಲ್ಪ್ ಇನ್ ದ ಮೂಮೆಂಟ್ ಆಫ್ ದ ಸ್ಪರ್ಮ್ ಇನ್ಸೈಡ್ ದ ಫೀಮೇಲ್ ಬಾಡಿ. ಈ ಸ್ಪರ್ಮ್ ಫೀಮೇಲ್ ಬಾಡಿನಲ್ಲಿ ಎಂಟರ್ ಆದಮೇಲೆ ಕೂಡ ಮೂವ್ ಆಗಬೇಕು. ಓಕೆ, ರೀಪ್ರೊಡ್ಯೂಸ್ ಆಗೋಕ್ಕೆ, ಅದು ಮೀಟ್ ಆಗೋಕ್ಕೆ ಎಗ್ನ ಮೂವ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಸೆಮೈನಲ್ ವೆಸಿಕಲ್ ರಿಲೀಸ್ ಮಾಡುವಂಥ ವಿಸ್ಕಸ್ ಫ್ಲೂಯಿಡ್ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ ಇನ್ ದ ಸ್ಪರ್ಮ್ಸ್ ಮೊಬಿಲಿಟಿ ಇನ್ ದ ಫೀಮೇಲ್ ಬಾಡಿ. ಓಕೆ, ಇಂಪಾರ್ಟೆಂಟ್ ಗೈಸ್, ನೀವು ನೆನ್ಪಿಟ್ಕೊಳ್ಳಿ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾನು ಆಲ್ರೆಡಿ ನಿಮಗೆ ಡಯಾಗ್ರಾಮ್ ಸಮೇತ ಪ್ರೀವಿಯಸ್ ಇಯರ್ಸ್ ಕೂಡ ಹೇಳ್ಕೊಟ್ಟಿದ್ದೀನಿ ನೋಡಿ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದಾಗ ರಫ್ ಆಗಿ ಈ ರೀತಿ ಡಯಾಗ್ರಾಮ್ ಇರುತ್ತೆ. ಓಕೆ, ಸೊ ಈ ರೀತಿ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇದೆ. ನಾನು ತುಂಬ ರಫ್ ಆಗಿ ಬರೆದಿದ್ದೀನಿ ಇಲ್ಲಿ ನೋಡಿ. ಇಟ್ ಕಂಟೈನ್ಸ್ ಪೇರ್ ಆಫ್ ಓವರೀಸ್. ಇಲ್ಲೊಂದು ಓವರಿ ಇರುತ್ತೆ. ಸೊ ಓವರಿನಲ್ಲಿ ಏನಿರುತ್ತೆ, ಇಟ್ ಕಂಟೈನ್ಸ್ ದ ಗ್ಯಾಮೀಟ್ಸ್, ಸೆಕ್ಸ್ ಸೆಲ್ಸ್. ಯಾವುದು ಸೆಕ್ಸ್ ಸೆಲ್ಸ್, ಅದು ಎಗ್ಸ್ ಇರುತ್ತೆ ಇದರಲ್ಲಿ. ಓವರಿನಲ್ಲಿ ಏನಿರುತ್ತೆ, ಎಗ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಕಲ್ತ್ಕೊಳ್ಬೇಕು, ನೆಕ್ಸ್ಟ್ ಆರ್ಗನ್, ನೆಕ್ಸ್ಟ್ ಪಾರ್ಟ್ ಫೆಲಪಿಯನ್ ಟ್ಯೂಬ್. ನೋಡಿ ಈ ರೀಜನ್ ಇದೆಯಲ್ಲ, ಇದು ಫೆಲಪಿಯನ್ ಟ್ಯೂಬ್. ಫೆಲಪಿಯನ್ ಟ್ಯೂಬ್ ಏನಕ್ಕೋಸ್ಕರ ಹೆಲ್ಪ್ ಆಗುತ್ತೆ, ಇಟ್ ಈಸ್ ಆ್ಯಕ್ಚುಲಿ ಅ ಸೈಟ್ ಆಫ್ ಫರ್ಟಿಲೈಸೇಷನ್. ಅಂದರೆ ಬಂದಂಥ ಸ್ಪರ್ಮ್ ಏನಾಗುತ್ತೆ, ಇಲ್ಲಿರುವಂಥ ಎಗ್ ಜೊತೆ ಮೀಟ್ ಆಗಿ ಈ ರೀಜನಲ್ಲೇ ಫರ್ಟಿಲೈಸ್ ಆಗುವುದು. ಓಕೆ, ಇಲ್ಲೇ ಫರ್ಟಿಲೈಸ್ ಆಗೋದು, ಫೆಲಪಿಯನ್ ಟ್ಯೂಬ್ನಲ್ಲೇ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗೋದು. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಸೈಟ್ ಆಫ್ ಫರ್ಟಿಲೈಸೇಷನ್. ಸೊ ಮೂವಿಂಗ್ ಟು ನೆಕ್ಸ್ಟ್ ರೀಜನ್ ಏನಿದೆ, ಯುಟ್ರಸ್. ದಿಸ್ ರೀಜನ್ ನಾವು ಇದನ್ನು ಯುಟ್ರಸ್ ಅಂತ ಕರಿತೀವಿ. ಸೊ ಇಲ್ಲಿ ಬೇಬಿ ಡೆವಲಪ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಯುಟ್ರಸ್ ಅಂದರೆ ಏನು, ಇಟ್ ಈಸ್ ಅ ಪಿಯರ್ ಶೇಪ್ಡ್ ಮಸ್ಕುಲಾರ್ ಆರ್ಗನ್, ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್ ಅಂದರೆ ಬೇಬಿ. ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಪಾರ್ಟ್, ವಜೈನಾ ಇದೆ. ವಜೈನಾ ಏನು ಮಾಡುತ್ತೆ, ಆ್ಯಕ್ಚುಲಿ ಇಟ್ ಈಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಸೊ ಈ ಪಾರ್ಟಲ್ಲಿ ಏನಾಗುತ್ತೆ ನೋಡಿ, ನಾವೇನು ಬರಿತೀವಿ ಇಲ್ಲಿ ಎಂಡ್ ಪಾರ್ಟ್ ಇದೆಯಲ್ಲ, ಸೊ ಈ ಎಂಡ್ ಪಾರ್ಟನ್ನು ನಾವೇನು ಹೇಳ್ತೀವಿ, ವಜೈನಾ ಅಂತ ಹೇಳ್ತೀವಿ. ಸೊ ಇದನ್ನ ವಜೈನಾ ಅಂತ ಹೇಳ್ತೀವಿ. ಸೊ ಇದೇನು ಮಾಡುತ್ತೆ, ಸ್ಪರ್ಮ್ಸ್ನ ಡಿಸ್ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ಫ್ರೀಕ್ವೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರೋಲ್ ಆಫ್ ಪ್ಲಾಸೆಂಟಾ. ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ ಸಾಕಷ್ಟು ಬಾರಿ.
ಪ್ಲಾಸೆಂಟಾ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ಈ ಯುಟರಸ್ನಲ್ಲಿ, ನಾನು ಯುಟರಸ್ ಮಾತ್ರ ಬರಿತಾ ಇದ್ದೀನಿ ಈಗ. ಸೊ ಯುಟ್ರಸ್ನಲ್ಲಿ ಏನಾಗುತ್ತೆ, ಬೇಬಿ ಡೆವಲಪ್ ಆಗುತ್ತೆ. ಸೊ ಬೇಬಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ಎವ್ರಿ ಮಂತ್ ಏನಾಗುತ್ತೆ, ಫಿಮೇಲ್ ಬಾಡಿನಲ್ಲಿ ಥಿಕ್ ಬ್ಲಡ್ ವೆಸಲ್ಸ್ ಇಲ್ಲಿ ಫಾರ್ಮ್ ಆಗುತ್ತೆ. ಇದನ್ನು ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಫರ್ಟಿಲೈಸ್ ಆದಂಥ ಈ ಏನು ಎಗ್ ಏನಾಗುತ್ತೆ, ಈಗ ಯುಟ್ರಸ್ಗೆ ಬಂದಿದೆ. ಇಲ್ಲಿ ಏನಾಗುತ್ತೆ, ಬೇಬಿ ಡೆವಲಪ್ ಆಗುತ್ತೆ. ಬೇಬಿ ಡೆವಲಪ್ ಆಗ್ತಾ ಇದೆ ಅಂದರೆ ಅದಕ್ಕೆ ಫುಡ್ ಬೇಕಲ್ವಾ? ಸೊ ಫುಡ್ ಎಲ್ಲಿಂದ ಹೋಗುತ್ತೆ? ಇಟ್ ಗೋಸ್ ಥ್ರೂ ದ ಪ್ಲಾಸೆಂಟಾ. ಸೊ ಏನಾಗುತ್ತೆ, ಬೇಬಿಗೂ ಮದರ್ಗೂ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲಿಂಕ್, ದಿಸ್ ಲಿಂಕ್ ಈಸ್ ಕಾಲ್ಡ್ ಆಸ್ ಪ್ಲಾಸೆಂಟಾ. ಓಕೆ, ಸೊ ಐ ಥಿಂಕ್ ನಿಮಗೆ ಪ್ಲಾಸೆಂಟಾ ಏನಕ್ಕೆ ಬೇಕು, ಸೊ ಅದರ ಇಂಪಾರ್ಟೆನ್ಸ್ ಏನು ಅನ್ನೋ ಒಂದು ಕಾಮನ್ ಥಿಂಕಿಂಗ್ ಬಂದಿದೆ. ಸೊ ಇದೊಂದು ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಆಫ್ ಬೇಸಿಕಲಿ. ಸೊ ಏನಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂದರೆ, ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್. ಎಲ್ಲಿಂದ? ಮದರಿಂದ ಮಗುಗೆ, ಫೀಟಸ್ಗೆ. ಹೇಗೆ? ಥ್ರೂ ದ ಬ್ಲಡ್. ಸೊ ಈ ವಾಲಿಂದ ಅಟ್ಯಾಚ್ ಆಗಿರುವಂಥ ಇದೇನಾಗಿದೆ ಪ್ಲಾಸೆಂಟಾ, ಮದರ್ ಬಾಡಿಯಿಂದ ಬ್ಲಡ್ ಮುಖಾಂತರ ನ್ಯೂಟ್ರಿಯೆಂಟ್ಸನ್ನು, ಗ್ಯಾಸಸನ್ನು ಸಪ್ಲೈ ಮಾಡುತ್ತೆ. ಆ್ಯಂಡ್ ಈ ಬೇಬಿ ರಿಲೀಸ್ ಮಾಡುವಂಥ ವೇಸ್ಟ್ ಪ್ರಾಡಕ್ಟ್ಸನ್ನು ಕೂಡ ಮತ್ತೆ ಇದೇ ಪ್ಲಾಸೆಂಟಾ ಹೊರಗಡೆಗೆ ತರುತ್ತೆ. ಓಕೆ, ಸಿ ದ ರೋಲ್ ಆಫ್ ಪ್ಲಾಸೆಂಟಾ ಈಸ್ ಒನ್ ಥಿಂಗ್ is it help in exchange of nutrients, and placenta carries waste produced by the fetus. Okay, yes. So the next concept, what happens if the egg does not get fertilized ಅಂತ ಕೇಳ್ತಾರೆ. ನೀವು ಇಷ್ಟೊತ್ತವರೆಗೂ ಫರ್ಟಿಲೈಸ್ ಆದರೆ ಯಾವ ರೀತಿ ಬೇಬಿ ಡೆವಲಪ್ ಆಗುತ್ತೆ ಅಂತ ಪ್ಲಾಸೆಂಟಾ ಮುಖಾಂತರ ತಿಳ್ಕೊಂಡ್ರಿ. ಈಗ ಈ ಒಂದು ಓವರಿನಿಂದ ರಿಲೀಸ್ ಆಗುವಂಥ ಎಗ್, ಎವ್ರಿ ಮಂತ್ 1 ಎಗ್ ರಿಲೀಸ್ ಆಗುತ್ತೆ. ಗೈಸ್ ನಿಮಗೆ ಗೊತ್ತಿರಬೇಕು, ಓವರಿಯಿಂದ ಏನಾಗುತ್ತೆ, ಎವ್ರಿ ಮಂತ್ 1 ಎಗ್ ರಿಲೀಸ್ ಆಗುತ್ತೆ ಫಾರ್ ದ ಫರ್ಟಿಲೈಸೇಷನ್. ರಿಲೀಸ್ ಆದಂಥ ಎಗ್ ಸ್ಪಮ್ಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ ಮೇಲ್ ಗ್ಯಾಮಿಟ್ಗೆ. ಒಂದು ವೇಳೆ ಮೇಲ್ ಗ್ಯಾಮಿಟ್ ಬರಲಿಲ್ಲ, ಓಕೆ, ಏನಾಗಲ್ಲ, ಇಲ್ಲಿ ಫರ್ಟಿಲೈಸ್ ಆಗಲ್ಲ. ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನೋಡಿ, ಈ ಓವರಿಯಿಂದ ರಿಲೀಸ್ ಆಗುವ 1 ಎಗ್ಗನ್ನು, ಎವ್ರಿ ಮಂತ್ ರಿಲೀಸ್ ಆಗುವ ಈ 1 ಎಗ್ಗನ್ನು ನಾವೇನು ಹೇಳ್ತೀವಿ, ಆ ಪೀರಿಯಡನ್ನ ಓವ್ಯುಲೇಷನ್ ಅಂತ ಹೇಳ್ತೀವಿ. ಎವ್ರಿ ಮಂತ್ 1 ಎಗ್ ರಿಲೀಸ್ ಆಗುತ್ತಲ್ವಾ, ಈ ಪೀರಿಯಡ್ನ ಓವ್ಯುಲೇಷನ್ ಅಂತ ಹೇಳ್ತೀವಿ. ರಿಲೀಸ್ ಆಗುವ ಎಗ್ ಈಗ ಫರ್ಟಿಲೈಸ್ ಅಂದರೆ ಸ್ಪರ್ಮ್ನ ಕಾಂಟ್ಯಾಕ್ಟ್ಗೆ ಬರಲಿಲ್ಲ ಅಂದರೆ ಏನಾಗುತ್ತೆ, ಇಟ್ ವಿಲ್ ವೆಯ್ಟ್ ಫಾರ್ 24 hours. ಒಂದು ದಿನ 24 hours ಕಂಪ್ಲೀಟಾಗಿ ವೆಯ್ಟ್ ಮಾಡಿ ಏನಾಗುತ್ತೆ, ಇಟ್ ವಿಲ್ ಫಾಲ್ ಇನ್ ಟು ದ ಯುಟ್ರಸ್. ಸೊ ಯುಟ್ರಸ್ಸಲ್ಲಿ ಏನಾಗಿರುತ್ತೆ, ದೇರ್ ಈಸ್ ಅ ಥಿಕ್ ವಾಲ್. ನಾನು ಹೇಳಿದೆ ನಿಮಗೆ, ಎವ್ರಿ ಮಂತ್ ಬೇಬಿ ಫಾರ್ಮ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದೆ. ಈಗ ಏನಾಯಿತು, ಫರ್ಟಿಲೈಸ್ ಆಗಲಿಲ್ಲ, ಸೊ ಬೇಬಿ ಡೆವಲಪ್ ಆಗಲಿಲ್ಲ. ಸೊ ಏನಾಗುತ್ತೆ, ಈ ವಾಲ್ ಏನಿದೆ, ಈ ಬ್ಲಡ್ ವೆಸಲ್ಸ್ನ ವಾಲ್, ಈ ವಾಲ್ ಬ್ರೇಕ್ ಆಗುತ್ತೆ. ಏನಿದು ವಾಲು? ಎಂಡೋಮೆಟ್ರಿಯಮ್. ಇದು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಏನಾಗುತ್ತೆ, ಇಲ್ಲಿರುವಂಥ ಬ್ಲಡ್ ಎಲ್ಲ ಹೊರಗಡೆ ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಸೊ ಈ ಡಿಸ್ಚಾರ್ಜ್ ಆಗುವ ಒಂದು ಪ್ರಾಸೆಸ್ನ ನಾವು ಮೆನ್ಸ್ಟ್ರುಯೇಷನ್ ಸೈಕಲ್ ಅಂತ ಹೇಳ್ತೀವಿ. ಓಕೆ, ಬೇಸಿಕ್ ಐಡಿಯಾ ಗೊತ್ತಾಯ್ತಲ್ವಾ? ಸೊ ಏನಾಗುತ್ತೆ, ಸಿ 1 ಎಗ್ ಈಸ್ ರಿಲೀಸ್ಡ್ ಫ್ರಮ್ ಓವರಿ ಎವ್ರಿ 28 days. 28 daysಗೆ ಏನಾಗುತ್ತೆ, ಒಂದ್ಸತಿ 1 ಎಗ್ ರಿಲೀಸ್ ಆಗುತ್ತೆ, ಐದರ್ ಫ್ರಮ್ ಲೆಫ್ಟ್ ಓವರಿ ಆರ್ ಫ್ರಮ್ ರೈಟ್ ಓವರಿ. ಸೊ ರಿಲೀಸ್ ಆದಂಥ ಎಗ್ ಏನಾಗುತ್ತೆ, ಇಟ್ ವಿಲ್ ವೆಯ್ಟ್ ಫಾರ್ 24 hours. ಎಲ್ಲಿ ವೇಟ್ ಆಗುತ್ತೆ, ಇಟ್ ವಿಲ್ ಆಲ್ವೇಸ್ ವೇಟ್ ಇನ್ ದ ಫ್ಯಾಲಪಿಯನ್ ಟ್ಯೂಬ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಈಗ ಸೊ ಮೇಲ್ ಗ್ಯಾಮಿಟ್ನ ಕಾಂಟ್ಯಾಕ್ಟ್ಗೆ ಬರದೇ ಇದ್ದಾಗ ಏನಾಗುತ್ತೆ, ಎಂಡೋಮೆಟ್ರಿಯಮ್ ಏನಾಗುತ್ತೆ. ಸೊ ಯುಟ್ರಸ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ, ಇಟ್ ಈಸ್ ಆಲ್ವೇಸ್ ಪ್ರಿಪೇರಿಂಗ್ ಟು ರಿಸೀವ್ ದ ಫೀಟಸ್. ಯಾವಾಗ ಇದು ಏನಾಗಲಿಲ್ಲ, ಫರ್ಟಿಲೈಸ್ ಆಗಲಿಲ್ಲ, ಏನಾಗುತ್ತೆ, ಥಿಕ್ಕನ್ ಆಗಿರುವ ಎಂಡೋಮೆಟ್ರಿಯಮ್ ವಾಲ್ ಏನಾಗುತ್ತೆ, ಸಿ ಇಫ್ ಎಗ್ ಡಸ್ ನಾಟ್ ಗೆಟ್ ಫರ್ಟಿಲೈಸ್, ದ ಎಂಡೋಮೆಟ್ರಿಯಮ್ ಏನಾಗುತ್ತೆ, ರಿಮೈನ್. ಈ ವಾಲ್ ಏನಿರುತ್ತೆ, ಇದು 14 days ಹಾಗೇ ಇರುತ್ತೆ. ಓಕೆ, ಡೋಂಟ್ ಕನ್ಫ್ಯೂಸ್, ಎಗ್ 24 hours ಇರುತ್ತೆ ಫರ್ಟಿಲೈಸ್ ಆಗೋಕ್ಕೋಸ್ಕರ. ಆಗಲಿಲ್ಲ ಅಂದರೆ ಇದು ಬಂದುಬಿಡುತ್ತೆ ಯುಟ್ರಸ್ಗೆ. ಬಟ್ ಇಲ್ಲಿರುವಂಥ ಎಂಡೋಮೆಟ್ರಿಯಮ್ ವಾಲ್ ಏನಾಗುತ್ತೆ, 14 days ಹಾಗೇ ಇರುತ್ತೆ. ದೆನ್ ಇಟ್ ವಿಲ್ ಸ್ಟಾರ್ಟ್ ಟು ಬ್ರೇಕ್. ಓಕೆ, ಸೊ ಬ್ರೇಕ್ ಆಗಿ ಏನಾಗುತ್ತೆ, ಇಟ್ ವಿಲ್ ಡಿಸ್ಚಾರ್ಜ್ ಫ್ರಮ್ ದ ವೆಜೈನಾ ಆ್ಯಸ್ ಬ್ಲಡ್ ಆ್ಯಂಡ್ ಮ್ಯೂಕಸ್. ಸೊ ಈ ಒಂದು ಪ್ರಾಸೆಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಮೆನ್ಸ್ಟ್ರುಯೇಷನ್ ಸೈಕಲ್. ಓಕೆ, ಈ ಪಾಯಿಂಟ್ಸನ್ನೆಲ್ಲ ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ಓದಬೇಕಾದ್ರೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಆ್ಯಂಡ್ ಮೆನ್ಸ್ಟ್ರುಯೇಷನ್ ಸೈಕಲ್ ಎಷ್ಟು ದಿನಕ್ಕೆ, ಆ್ಯಂಡ್ ಮೆನ್ಸ್ಟ್ರುಯೇಷನ್ ಸೈಕಲ್ ಯಾವಾಗ ಅಕರ್ ಆಗುತ್ತೆ, ಎಷ್ಟು ದಿನಕ್ಕೆ ಒಂದ್ಸಲಿ ನಿಮಗೆ ಅಕರ್ ಆಗುತ್ತೆ ಫಿಮೇಲ್ನಲ್ಲಿ ಅಂತ ತಿಳ್ಕೊಳ್ಬೇಕು. ಸೊ ಮೆನ್ಸ್ಟ್ರುಯೇಷನ್ ಸೈಕಲ್ ಅಕರ್ಸ್ ಒನ್ಸ್ ಇನ್ 28 days. ಅಕರ್ ಆದಾಗ 2 ಇಂದ 6 daysವರೆಗೂ ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಓಕೆ, ಸೊ ಇಟ್ ಬ್ಲೀಡಿಂಗ್ ಪೀರಿಯಡ್ ಈಸ್ 2 to 6 days. ಓಕೆ, ಆ್ಯಂಡ್ ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಆ್ಯಂಡ್ ಸ್ಟಾಪ್ ಆಫ್ ಮೆನ್ಸ್ಟ್ರುಯೇಷನ್ ತಿಳ್ಕೊಬೇಕು ನೀವು. ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ,
It is called as menarche, MENARCHE. ಸ್ಟಾರ್ಟ್ ಅಂದರೆ ಫಿಮೇಲಲ್ಲಿ ಫಸ್ಟ್ ಟೈಮ್ ಮೆನ್ಸ್ಟ್ರುಯೇಷನ್ ಸೈಕಲ್ ಶುರು ಆಗುತ್ತಲ್ಲ ಆ ಟೈಮನ್ನು ನಾವು ಮಿನಾರ್ಕ್ ಅಂತ ಹೇಳ್ತೀವಿ. ಸ್ಟಾಪ್ ಆಗೋದನ್ನು ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಸ್ಟಾಪ್ 45 to 50 years ಆಫ್ ಟೈಮ್ನಲ್ಲಿ ಫಿಮೇಲ್ ಬಾಡಿನಲ್ಲಿ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾಪ್ ಆಗುತ್ತೆ. ಅದನ್ನು ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಸ್ಟಾರ್ಟನ್ನು ಮಿನಾರ್ಕ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ವೆನ್ ಎಗ್ ಡಸ್ ನಾಟ್ ಗೆಟ್ ಫರ್ಟಿಲೈಸ್ಡ್. ಇನ್ನೇನು ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ 4 or 3 ಮಾರ್ಕ್ಸ್ಗೆ ಕೇಳ್ತಾರೆ. ಕಾಂಟ್ರಾಸೆಪ್ಷನ್ ಅಂದರೆ ಏನು ಗೈಸ್? ವಾಟ್ ಇಸ್ ಮೀನ್ ಬೈ ಕಾಂಟ್ರಾಸೆಪ್ಷನ್? ಸಿ ಇಟ್ ಈಸ್ ಅ ಮೆಥಡ್ ಫಾಲೋ ಟು ಅವಾಯ್ಡ್ ದ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋಕ್ಕೆ ಫಾಲೋ ಮಾಡುವಂಥ ಮೆಥಡನ್ನು ನಾವು ಕಾಂಟ್ರಾಸೆಪ್ಷನ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಮೆಥಡನ್ನು ನಾವು ಯೂಶಲಿ ಫಾಲೋ ಮಾಡ್ತೀವಿ ಕಾಂಟ್ರಾಸೆಪ್ಷನಲ್ಲಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಲಿಸ್ಟ್ ದ ಮೆಥಡ್ಸ್ ಇನ್ವಾಲ್ವ್ಡ್ ಇನ್ ದ ಕಾಂಟ್ರಾಸೆಪ್ಷನ್. ಫಸ್ಟ್ ಮೆಥಡ್ ಬ್ಯಾರಿಯರ್. ಸೊ ಬ್ಯಾರಿಯರ್ ಅಂದರೆ ಏನು? ಒಂದು ನಾವು ಬ್ಯಾರಿಕೇಡ್ ಹಾಕ್ತಾ ಇದ್ದೀವಿ. ಸೊ ಇನ್ ಬ್ಯಾರಿಯರ್ ಮೆಥಡ್ ಯೂಶಲಿ ದ ಮೇಲ್ಸ್ ಯೂಸ್ ದ ಕಾಂಡೋಮ್ಸ್, ಓಕೆ, ಓವರ್ ದ ಪೆನಿಸ್. ನಿಮಗೆ ಈ ಪಾರ್ಟ್ಸ್ ಬಗ್ಗೆ ಗೊತ್ತಿದೆ. ಓಕೆ, ಸೊ ಏನಾಗುತ್ತೆ, ಇಟ್ ಹೆಲ್ಪ್ ಇನ್ ಡಿಸ್ಚಾರ್ಜಿಂಗ್ ದ ಸ್ಪರ್ಮ್ಸ್ ಇನ್ ಟು ವಜೈನಾ ಡ್ಯೂರಿಂಗ್ ದ ಸೆಕ್ಷುವಲ್ ಆ್ಯಕ್ಟ್ ಬೈ ಕಲೆಕ್ಟಿಂಗ್ ಇನ್ ದ ಕಾಂಡೋಮ್ಸ್. ಸೆಕ್ಷುವಲ್ ಆ್ಯಕ್ಟ್ ಆಗಬೇಕಾದ್ರೆ ಸೊ ಏನಾಗುತ್ತೆ, ಈ ಒಂದು ಕವರಿಂಗ್ ಏನಿದೆ ಬ್ಯಾರಿಯರ್ ಮೆಥಡ್ನಲ್ಲಿ ಯೂಸ್ ಮಾಡುವ ಕವರಿಂಗ್, ಸೊ ಡಿಸ್ಚಾರ್ಜ್ ಆಗುವಂಥ ಸ್ಪರ್ಮ್ಸ್ ಎಲ್ಲ ಏನಾಗುತ್ತೆ ಈ ಕವರಿಂಗಲ್ಲೇ ಕಲೆಕ್ಟ್ ಆಗುತ್ತೆ. ಸೊ ದಟ್ ಏನಾಗಲ್ಲ, ಪ್ರೆಗ್ನೆಂಟ್ ಆಗಲ್ಲ ವಿಮೆನ್. ಸೊ ದಟ್ ಈಸ್ ವೈ ದಿಸ್ ಬ್ಯಾರಿಯರ್ ಮೆಥಡ್ ಈಸ್ ಯೂಸ್ಡ್. ಸೆಕೆಂಡ್, ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಇಲ್ಲಿ ಪಿಲ್ಸ್ ಆರ್ ಯೂಸ್ಡ್. ಪಿಲ್ಸನ್ನು ಯೂಸ್ ಮಾಡ್ತಾರೆ ಏನಕ್ಕೋಸ್ಕರ? ಟು ಸ್ಟಾಪ್ ದ ಓವ್ಯುಲೇಷನ್. ಸೊ ಓವ್ಯುಲೇಷನ್ ಅಂದರೆ ಏನಂತ ಹೇಳಿದೆ, ಎಗ್ ರಿಲೀಸ್ ಆಗುತ್ತೆ ಎವ್ರಿ ಮಂತ್, 1 ಎಗ್ ರಿಲೀಸ್ ಆಗುತ್ತೆ. ಈ ಪೀರಿಯಡ್ನ ಓವ್ಯುಲೇಷನ್ ಅಂತ ಹೇಳಿದೆ. ಎಗ್ಗೇ ರಿಲೀಸ್ ಆಗಲಿಲ್ಲ ಅಂದರೆ ಫರ್ಟಿಲೈಸೇಷನ್ ಹೇಗಾಗುತ್ತೆ? ಆಗಲ್ಲ. ಸೊ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡಲ್ಲಿ ಏನಾಗುತ್ತೆ, ಫಿಮೇಲ್ ಟೇಕ್ ದ ಪಿಲ್ಸ್ ಟು ಅವಾಯ್ಡ್ ದ ಓವ್ಯುಲೇಷನ್. ಸೊ ಪ್ರೆಗ್ನೆಂಟ್ ಆಗಲ್ಲ. ನೆಕ್ಸ್ಟ್, ಸರ್ಜಿಕಲ್ ಮೆಥಡ್. ಸರ್ಜಿಕಲ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಸಮಥಿಂಗ್ ಸರ್ಜರಿ ಆಗುತ್ತೆ. ಸೊ ಯಾರ್ಯಾರಿಗೆ ಈ ಮೆಥಡ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಬೋತ್ ಫಾರ್ ಮೇಲ್ ಆ್ಯಸ್ ವೆಲ್ ಆ್ಯಸ್ ಫೀಮೇಲ್. ಸೊ ಮೇಲ್ನಲ್ಲಿ ಏನಾಗುತ್ತೆ, ಎ ಸ್ಮಾಲ್ ಪಾರ್ಟ್ ಆಫ್ ಆರ್ ಸ್ಮಾಲ್ ಪೋರ್ಷನ್ ಆಫ್ ವ್ಯಾಸ್ಟ್ ಡಿಫ್ರೆನ್ಸ್ ಇಸ್ ಕಟ್. ನಿಮ್ಗೆ ಹೇಳಿದೆ ನಾನು ಆಗಲೇ. ಸೊ ಏನಾಗುತ್ತೆ, ಸ್ಕ್ರೋಟಮ್ನ ಮೇಲೆ ಏನಾಗಿರುತ್ತೆ, ವ್ಯಾಸ್ಟ್ ಡಿಫ್ರೆನ್ಸ್ ಟ್ಯೂಬ್ ಇರುತ್ತೆ. ಓಕೆ, ಇದನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಸ್ಪರ್ಮ್ಸ್ ಡಿಸ್ಚಾರ್ಜ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸ್ಪರ್ಮ್ ಹೋಗುವಂಥ ಈ ಪಾತ್ ಏನಾಗಿದೆ, ಬ್ರೇಕ್ ಕಟ್ ಆಗಿದೆ. ಸೊ ಈ ರೀತಿ ಮಾಡುವಂಥ ಸರ್ಜರಿನ ವಿ ವಿಲ್ ಕಾಲ್ ಇಟ್ ಆಸ್ ವೆಸೆಕ್ಟಮಿ. ಓಕೆ, ಇಟ್ ಈಸ್ ಸೊ ವೆಸೆಕ್ಟಮಿ is nothing but it is a surgery where a small portion of vast difference is cut. Next is a ಟ್ಯೂಬೆಕ್ಟಮಿ. ಟ್ಯೂಬೆಕ್ಟಮಿ ಫಿಮೇಲ್ಗೆ ಮಾಡ್ತಾರೆ. ಏನಾಗುತ್ತೆ, ಸೊ ಈಗ ನಿಮಗೆ ಗೊತ್ತು ಈ ಓವರಿನಲ್ಲಿ ಎಗ್ಸ್ ಇರುತ್ತೆ. ಈ ಎಗ್ಸ್ ಏನಾಗುತ್ತೆ ಇಲ್ಲಿ ಬಂದು ಎವ್ರಿ ಮಂತ್ ವೇಟ್ ಮಾಡುತ್ತೆ. ಸೊ ಏನು ಮಾಡ್ತಾರೆ, ಫಿಮೇಲಲ್ಲಿ ಈ ಫೆಲಪಿಯನ್ ಟ್ಯೂಬನ್ನು ಕಟ್ ಮಾಡ್ತಾರೆ. ಓಕೆ, ಅ ಸ್ಮಾಲ್ ಪೋರ್ಷನ್ ಆಫ್ ದ ಫೆಲಪಿಯನ್ ಟ್ಯೂಬ್ ಇಸ್ ಕಟ್ ಟು ಅವಾಯ್ಡ್ ದ ಫರ್ಟಿಲೈಸೇಷನ್. ಸೊ ದಿಸ್ ಸರ್ಜರಿ ಮೆಥಡ್ ವಿಲ್ ಕಾಲ್ ಇಟ್ ಆಸ್ ಟ್ಯೂಬೆಕ್ಟಮಿ. ಓಕೆ, ಸೊ ವೆಸೆಕ್ಟಮಿ ನೆನ್ಪಿಟ್ಕೊಳ್ಬೋದು, ವ್ಯಾಸ್ಟ್ ಡಿಫ್ರೆನ್ಸ್ ಮೇಲಲ್ಲಿರುತ್ತೆ. ಟ್ಯೂಬೆಕ್ಟಮಿ, ಟ್ಯೂಬ್ ಅಂದರೆ ಫಾಲಪಿಯನ್ ಟ್ಯೂಬ್ ಫಿಮೇಲಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ IUCD ಅಂದರೆ ಇಂಟ್ರಾ ಯುಟರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ಹೇಳ್ತೀವಿ. ಒಂದು ಟಿ ಶೇಪ್ ಡಿವೈಸನ್ನು ಓಕೆ ಫಿಮೇಲ್ನ ಯುಟ್ರಸಲ್ಲಿ ಪ್ಲೇಸ್ ಮಾಡ್ತಾರೆ. ಓಕೆ, ಫಾರ್ ವಾಟ್? ಟು ಸ್ಟಾಪ್ ದ ಸ್ಪರ್ಮ್ ಆ್ಯಂಡ್ ಎಗ್ ಮೀಟಿಂಗ್. ಸ್ಪರ್ಮ್ ಎಗ್ನ ಮೀಟ್ ಆಗದೆ ಇರೋ ರೀತಿ ಏನು ಮಾಡ್ತಾರೆ, ಒಂದು ಟಿ ಶೇಪ್ಡ್ ಕಾಪರ್ ಡಿವೈಸನ್ನು ಅವರು ಪ್ಲೇಸ್ ಮಾಡ್ತಾರೆ. ಸೊ ಈ ಒಂದು ಮೆಥಡನ್ನು ನಾವು ವಿಲ್ ಕಾಲ್ ಇಟ್ ಆಸ್ IUCD. ಸೊ ಕಾಪರ್ ಟಿ ಅಂತ ಕೂಡ ಹೇಳ್ತೀವಿ. ಫೈನಲಿ ನೀವು ತಿಳ್ಕೊಳ್ಬೇಕು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನಿಮ್ಮ ಎಕ್ಸಾಮ್ಗೆ ಬರುವಂಥ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಒನ್ ಈಸ್ HIV, ಗೊನೇರಿಯಾ ಆ್ಯಂಡ್ ಸಿಫಿಲಿಸ್. ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳಿದಾಗ ಈ ಮೂರನ್ನೂ ಕೂಡ ನೀವು ಬರಿಬೇಕು. ಒಂದು ವೇಳೆ ಎಕ್ಸಾಮಲ್ಲಿ ನೇಮ್ ದ sexually transmitted diseases that is being transmitted through virus ಅಂದಾಗ you have to write HIV. HIV is transmitted through virus called human immunovirus. Whereas sexually transmitted diseases which is transmitted through bacteria ಇಂದ ಟ್ರಾನ್ಸ್ಮಿಟ್ ಆಗುವಂಥ ಡಿಸೀಸ್ gonorrhea and syphilis. Okay, very important. Next ಕೇಳ್ತಾರೆ, name the methods which the STD gets spread or name the methods to prevent STD. ಸ್ಪ್ರೆಡ್ಡಿಂಗು ಗೊತ್ತಿರಬೇಕು, ಪ್ರಿವೆನ್ಷನ್ ಗೊತ್ತಿರಬೇಕು. ಹೆಂಗೆ ಸ್ಪ್ರೆಡ್ ಆಗುತ್ತೆ? ಬೈ ಸೆಕ್ಷುವಲ್ ಕಾಂಟ್ಯಾಕ್ಟ್. ನೆಕ್ಸ್ಟ್, ಇನ್ಫೆಕ್ಟೆಡ್ ಮದರ್ ಟು ಬೇಬಿ. ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದರೆ ಏನು? ಯಾರಿಗೂ HIV ಇರುತ್ತೆ, ಅವರ ಕಾಂಟ್ಯಾಕ್ಟ್ಗೆ ಇನ್ನೊಬ್ಬರು ಏನು ಮಾಡ್ತಾರೆ, ಹೋದಾಗ ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟ್. ಓಕೆ, ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಸ್ಪ್ರೆಡ್ ಆಗುತ್ತೆ.
ಅಥವಾ ಮದರ್ಗೆ HIV ಇದ್ದಾಗ ಬೇಬಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಹಾಸ್ಪಿಟಲ್ಸಲ್ಲಿ ನೋಡ್ಬೋದು, ನೀಡಲ್ಸ್ ಏನು ಮಾಡ್ತಾರೆ, ಒಬ್ಬರಿಗೆ ಯೂಸ್ ಮಾಡೋದನ್ನ ಇನ್ನೊಬ್ಬರಿಗೆ ಯೂಸ್ ಮಾಡಲ್ಲ. ಓಕೆ, ಸೊ ಬೈ ಯೂಸಿಂಗ್ ದ ನೀಡಲ್ಸ್ ವಿಚ್ ಇಸ್ ಬಿನ್ ಯೂಸ್ಡ್ ಫಾರ್ ದ HIV patient, ದ HIV get transmitted. ಸೊ ಅದರಿಂದ ನಾವು ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್, ಯಾರಿಗೂ ಬ್ಲಡ್ ಬೇಕು ಅಂದಾಗ HIV ಪೇಷಂಟ್ ಒಂದು ವೇಳೆ ಡೊನೇಟ್ ಮಾಡಿದ್ರೆ ಅದರಿಂದನೂ ಕೂಡ STD ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾದರೆ ಹೆಂಗೆ ಪ್ರಿವೆಂಟ್ ಮಾಡ್ಬೋದು? ಅವಾಯ್ಡ್ ಯೂಸಿಂಗ್ ದ ಅನ್ಪ್ರೊಟೆಕ್ಟೆಡ್ ಸೆಕ್ಸ್. ಈಗ ಯಾರಿಗೂ HIV ಇದೆ ಅಂದರೆ ಅವರೇನಾದರೂ ಪ್ರೊಟೆಕ್ಷನನ್ನು ಯೂಸ್ ಮಾಡದೆ, ಅಂದರೆ ಬ್ಯಾರಿಯರ್ ಮೆಥಡನ್ನು ಯೂಸ್ ಮಾಡದೆ ಸೆಕ್ಸನ್ನು ಮಾಡ್ತಾ ಇದ್ದಾರೆ, ಸೆಕ್ಷುವಲ್ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಗೆಟ್ ದ ಸೆಕ್ಷುಲಿ ಟ್ರಾನ್ಸ್ಮಿಸಿಸ್. ಸೊ ನೀವೇನು ಮಾಡಬೇಕು? ಪ್ರಿವೆಂಟ್ ಮಾಡಬೇಕು, ಅವಾಯ್ಡ್. And avoid sexual contact with multiple partners. I think you can understand. One must undergo HIV test before donating the blood. Okay? And avoid using the needles which is used for others. These are all the ways you can prevent the sexually transmitted diseases. Guys, I think ಈ ಲೆಸನ್ ಕೇಳಿಸ್ಕೊಂಡ್ಮೇಲೆ ಇದರಲ್ಲಿ ಕೊಡುವ ಯಾವುದೇ ಕ್ವೆಶನ್ ಆದರೂ ನೀವು ಆನ್ಸರ್ ಮಾಡ್ತೀರಾ ಅಂತ 100% ಹೋಪ್ ನನಗಿದೆ. Do write your comment in the comment section about the entire lesson. ನಿಮ್ಗೆ ಏನು ಅನ್ನಿಸ್ತು ಅಂತ ಇದರ ಎಕ್ಸ್ಪ್ಲನೇಷನ್. ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ನಿಗೂ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಗೈಸ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಸ್ಟಡಿ ವೆಲ್.